ಪ್ರಪಂಚದಲ್ಲಿ ಬಹುತೇಕ ಜನರು ತಮ್ಮ ಭೌತಿಕವಾದಂತಹ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ತುಂಬಾ ಹುಡುಕಾಟ ನಡೆಸ್ತಾ ಇರ್ತಾರೆ. ಈಗ ಉದಾಹರಣೆಗೆ ಒಂದು ಮನೆ ತಗೊಳ್ಬೇಕಂದ್ರೂ ಕೂಡ ಬಹಳಷ್ಟು ಕಡೆ ಹುಡುಕಾಡ್ತಾರೆ. ಯಾವ ಮನೆ ನಮಗೆ ಸೂಕ್ತ ಆಗತ್ತೆ, ಯಾವ ದಿಕ್ಕಿಗೆ ಮನೆ ಬಾಗಿಲಿರ್ಬೇಕು, ಅದು ಎಷ್ಟು ಡೈಮೆನ್ಷನ್ ಅಲ್ಲಿ ಇರಬೇಕು, ಯಾವ ಏರಿಯಾದಲ್ಲಿ ಇರಬೇಕು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಸೊ ಮುಂತಾದ ವಿಷಯಗಳನ್ನೊಳಗೊಂಡಂತಹ ಒಂದು ಹುಡುಕಾಟ ನಡೆಸ್ತಾ ಇರ್ತಾರೆ. ಇನ್ನು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಬಂದ್ರೆ ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ಇಂಥ ಒಂದು ಸ್ಕೂಲಲ್ಲೇ ಮಾಡಬೇಕು, ಇಂಥ ಒಂದು ಕಾಲೇಜಿನಲ್ಲೇ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು, ಇಂಥ ಊರಲ್ಲೇ ಎಜುಕೇಶನ್ ಚೆನ್ನಾಗಿದೆ, ಇಂಥ ಒಂದು ಸಬ್ಜೆಕ್ಟೇ ಇಂಥ ಒಂದು ವಿಷಯನೇ ಮಗಳು ತಗೊಂಡ್ರೆ ಚೆನ್ನಾಗಿರುತ್ತೆ, ಮಗ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಹುಡುಕಾಟ, ಸರ್ಚಿಂಗ್ ಅನ್ನುವಂಥದ್ದು ನಡೀತಾ ಇರ್ತದೆ. ಇನ್ನು ಮಕ್ಕಳ ವಿವಾಹಕ್ಕೆ ಬಂದ್ರೆ ಹುಡುಗ ಬೇಕು, ಮಗಳಿಗೆ ಒಪ್ಪುವಂತಹ ಸರಿ ಬೀಳುವಂತಹ ಹುಡುಗನ ಅನ್ವೇಷಣೆಗೋಸ್ಕರ ಅಥವಾ ವಧುವಿನ ಅನ್ವೇಷಣೆಗೋಸ್ಕರ ತುಂಬಾ ಹುಡುಕಾಟಗಳು ನಡೀತದೆ. ಹುಡುಗನ ಕ್ಯಾರೆಕ್ಟರ್ ಹೇಗೆ, ಹುಡುಗನ ಆದಾಯದ ಹೇಗೆ, ಹುಡುಗನ ತಂದೆ ತಾಯಿಗಳು ಹೇಗೆ, ಹುಡುಗನ ಮನೆತನ ಹೇಗೆ, ಹುಡುಗಿ ಮನೆತನ ಹೇಗೆ, ಹುಡುಗಿ ಕ್ಯಾರೆಕ್ಟರ್ ಹೇಗೆ, ಈ ಹುಡುಗಿ ನಮಗೆ ಸರಿ ಹೋಗ್ತಾಳ, ಈ ಹುಡುಗ ನಮಗೆ ಸರಿ ಹೋಗ್ತಾನ, ಈ ರೀತಿಯಾದಂತಹ ಒಂದು ಹುಡುಕಾಟ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರದಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಇಂಥ ಕ್ಷೇತ್ರದಲ್ಲಿ ಹುಡುಕಾಟ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಿತದ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ಹುಡುಕಾಟ ಅನ್ನುವಂಥದ್ದನ್ನ ನಡೆಸೇ ಇರ್ತಾನೆ. ಸೊ ಹಾಗಾದ್ರೆ ಆತ್ಮ ಸಂಬಂಧವಾದಂತಹ ಜೀವಿತದಲ್ಲಿ ನಿತ್ಯತ್ವದ ಈ ವಿಶೇಷವಾದಂತಹ ಒಂದು ಪ್ರಯಾಣದಲ್ಲಿ ನಾವು ಏನನ್ನು ಹುಡುಕ್ಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅನೇಕರಿಗೆ ಉತ್ತೇಜನವನ್ನ ನೀಡಿದಂತಹ ಅನೇಕ ಮಹನೀಯರು ಅಂತೇಳಿ ಕರೆಸಿಕೊಳ್ತಕ್ಕಂತಹ ಎಷ್ಟೋ ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನವರು ಮತ್ತಾಯ ಬರೆಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನವರು ಮಾಡಿದಂತಹ ಒಂದು ಉಪದೇಶ, ಆ ಉಪದೇಶವನ್ನ ಅನೇಕ ಜನರು ಈ ಲೋಕದಲ್ಲಿ ಮಹನೀಯರು ಮಹಾತ್ಮರು ಅಂತೇಳಿ ಕರೆಸಿಕೊಳ್ತಕ್ಕಂಥ ಅನೇಕರು ಇಷ್ಟಪಡುವಂತಹ ಒಂದು ಉಪದೇಶ ಅದು. ಆ ಒಂದು ಪರ್ವತ ಪ್ರಸಂಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನವರು ಈ ಮಾತನ್ನ ಬಳಸ್ತಾರೆ. ಮತ್ತಾಯ ಬರೆಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೇಡಿಕೊಳ್ಳ್ರಿ ನಿಮಗೆ ಸಿಗ್ತದೆ. ಸೊ ಏನ್ ಬೇಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಯೇಸು ಕ್ರಿಸ್ತನವರು ಹೇಳ್ತಾರೆ. ಸೊ ನೀವು ಬೇಡಿದ್ದನ್ನ ನಿಮ್ಮ ಭೋಗಗಳಿಗೋಸ್ಕರ ಅನುಭವಿಸಬೇಕೆಂದು ನೀವು ಬೇಡುತ್ತಿರುವುದರಿಂದ ಅವು ನಿಮಗೆ ಲಭ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಏನ್ ಬೇಡ್ಕೋಬೇಕು, ಏನು ಅವಶ್ಯಕತೆ ಇದೆ ನಿಮಗೆ ಅನ್ನುವಂಥ ವಿಚಾರಗಳನ್ನ ಆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅನ್ನುವಂಥ ಒಂದು ಭಾಗದಲ್ಲಿ ನಾವು ಗಮನಿಸ್ತೇವೆ. ಇವತ್ತು ನಾವು ಹುಡುಕಿರಿ ನಿಮಗೆ ಸಿಕ್ಕುವುದು ಅಂತ ಹೇಳ್ತೇವೆ. ಸೊ ಹಾಗಾಗಿ ಏನ್ ಹುಡುಕ್ಬೇಕು ಅಂತ ಯೇಸು ಕ್ರಿಸ್ತನವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಸೊ ಇವತ್ತು ಮನುಷ್ಯ ಏನ್ ಹುಡುಕ್ತಾ ಇದ್ದಾನೆ, ಅದು ಇವತ್ತು ನಮಗೆ ಬಹಳ ಇಂಪಾರ್ಟೆಂಟ್. ಸೊ ಈ ರೀತಿಯಾದಂತಹ ಒಂದು ಹುಡುಕುವಿಕೆ ಇಲ್ಲ ಅಂತಂದ್ರೆ ವ್ಯಕ್ತಿತ್ವ, ಕೌಟುಂಬಿಕ ಮತ್ತು ಸಾಮಾಜಿಕ ಜೀವಿತ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಸೊ ಹಾಗೆ ಯೇಸು ಕ್ರಿಸ್ತನವರು ಹೇಳ್ತಕ್ಕಂಥ ಮಾತು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಅಂತ ಹೇಳ್ತಾರೆ. ಲೋಕನ ಬರೆಸುವಾರ್ತೆ 11ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು,
ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಅಂತ ಹೇಳ್ತದೆ. ಸೊ ಹಾಗಾಗಿ ಏನ್ ಹುಡುಕ್ಬೇಕು ನಾವು? ಸೊ ಹಾಗಾದ್ರೆ ನಾವೇನ್ ಹುಡುಕ್ಬೇಕು ನಾವು? ಈಗ ದೇವ್ರು ಏನ್ ಮಾಡಿದಾನೆ? ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಇವಾಗ ಸೇರಿಸಿದ್ದಾನೆ. ಕೊಲಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಏನ್ ಮಾಡಿದ? ನಮ್ಮನ್ನ ಸೇರಿಸಿದ್ದಾನೆ. ಈ ರೀತಿ ಸೇರಿಸಲ್ಪಟ್ಟಿರ್ತಕ್ಕಂತಹ ನಾವುಗಳು ಅಂದ್ರೆ ದೇವರ ಮಕ್ಕಳು, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಸಭೆ ಏನ್ ಹುಡುಕ್ಬೇಕು? ಏನ್ ಹುಡುಕ್ಬೇಕು ಅಂತಂದ್ರೆ ಅದೇ ಕೊಲಸವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಪೌಲನು ಹೇಳ್ತಕ್ಕಂಥ ಒಂದು ವಿಶೇಷವಾದಂತ ಮಾತನ್ನ ನಾವು ಗಮನಿಸ್ತೇವೆ ಆ ಒಂದು ವಚನ ಭಾಗದಲ್ಲಿ. ಕೊಲಸವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ಅಂತ ಹೇಳ್ತಾನೆ. ಮೇಲೇನಿದೆ ಮುಂದೆ ಹೇಳ್ತಿದ್ದಾನೆ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಕೂಡ ಕ್ರಿಸ್ತನ ಜೊತೆಯಲ್ಲಿ ಇರಬೇಕಾಗಿರೋದ್ರಿಂದ, ಕ್ರಿಸ್ತನ ಸಂಗಡ ಇರಬೇಕಾಗಿರೋದ್ರಿಂದ, ನಿರಂತರವಾಗಿ ಶಾಶ್ವತವಾಗಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕಾಗಿರೋದ್ರಿಂದ ನಾವ್ ಏನು ಹುಡುಕ್ಬೇಕಂತ ಹೇಳ್ತಾ ಇದ್ದಾನೆ? ಮೇಲಿರುವಂತವುಗಳು ಏನು? ಈಗ ಗೊತ್ತಾಯ್ತು ಏನ್ ಹುಡುಕ್ಬೇಕು, ಏನ್ ಹುಡುಕ್ಬಾರ್ದು ಅಂತ ಗೊತ್ತಾಯ್ತು. ಭೂ ಸಂಬಂಧವಾದಂಥವುಗಳನ್ನ ನಾವು ಹುಡುಕುವುದಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡದೆ ಆತ್ಮ ಸಂಬಂಧವಾದಂಥವುಗಳಿಗೆ ಹುಡುಕುವುದಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಮೇಲಿರುವಂತವುಗಳ ಮೇಲೆ ನೀವು ಮನಸ್ಸಿಡ್ರಿ, ಮೇಲಿರುವಂತವುಗಳನ್ನು ಹುಡುಕ್ರಿ ಅಂತ ಹೇಳ್ಬಿಟ್ಟು ವಚನ ಭಾಗ ಹೇಳ್ತಾ ಇದೆ. ಓಕೆ, ಗುಡ್. ನಾವು ಮೇಲಿರುವಂತವುಗಳನ್ನು ಹುಡುಕ್ತೀವಿ, ಹುಡುಕಕ್ಕೆ ಮುಂದಾಗಿದ್ದೀವಿ. ಸರಿ, ಏನಿದೆ ಮೇಲ್ಗಡೆ ಏನಿದೆ? ಕ್ರಿಸ್ತನಲ್ಲಿ ಏನಿದೆ? ಕ್ರಿಸ್ತನಲ್ಲಿ ಏನಿದೆ ಅಂತಂದ್ರೆ ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂತಹ ಆನಂದ ಇದೆ ಅಂತ ಹೇಳ್ತಾರೆ. ತಿನ್ನುವುದು ಕುಡಿಯುವುದರಲ್ಲಿ ನೀತಿ ದೊರಕೋದಿಲ್ಲ, ತಿನ್ನುವುದು ಕುಡಿಯುವುದರಲ್ಲಿ ಸಮಾಧಾನ ಸಿಗೋದಿಲ್ಲ, ತಿನ್ನುವುದು ಕುಡಿಯುವುದರಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವಂತಹ ಆನಂದ ಸಿಗೋದಿಲ್ಲ. ಬದಲಾಗಿ ಕ್ರಿಸ್ತನಲ್ಲಿ ಏನಿದೆ ಅಂತಂದ್ರೆ ನೀತಿ ಇದೆ, ಸಮಾಧಾನ ಇದೆ, ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ ಇದೆ. ಸೊ ಹಾಗಾಗಿ ನೀವು ಅವುಗಳನ್ನು ಹುಡುಕ್ರಿ ಅಂತ ಹೇಳ್ತಾರೆ. ಮೊನ್ನೆ ನಾನು ಪೇಪರ್ ನೋಡ್ತಾ ಇದ್ದೆ. ಪೇಪರಲ್ಲಿ ಈ ಕುಕ್ರಳ್ಳಿ ಕೆರೆ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಬರೋ ಟ್ರೈನ್ಗೆ ಹೋಗಿ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡು ನ್ಯೂಸ್ ಪೇಪರ್. ಸೊ ನಿವೃತ್ತ ಅಧಿಕಾರಿಯವರು, ಪೊಲೀಸ್ ಅಧಿಕಾರಿ, ನಿವೃತ್ತಿ ಜೀವಿತವನ್ನ ಜೀವಿಸುವುದಕ್ಕೆ ಸರ್ಕಾರ ಅವ್ರಿಗೆ ಏನು ಭದ್ರತೆ ಕೊಟ್ಟಿರಲ್ವಾ? ಹಾಗಾದ್ರೆ ಪೆನ್ಷನ್ ಬರ್ತತಾನೆ. ಭೌತಿಕವಾದಂತ ಬದುಕನ್ನು ಬದುಕುವುದಕ್ಕೆ ಅವ್ರಿಗೊಂದು ಸೆಕ್ಯೂರ್ ಇದೆ, ಒಂದು ಜೀವಿತಕ್ಕೆ ಭದ್ರತೆ ಇದೆ, ಗಂಡ ಹೆಂಡತಿ ಮಕ್ಕಳು ಸಂಬಂಧ ಇವೆಲ್ಲವೂ ಇದೆ. ಮತ್ತೆ ಅಂತ ಒಬ್ಬ ಅಧಿಕಾರಿ ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ? ಅಲ್ಲಿ ಏನ್ ಸಮಸ್ಯೆ ಇರ್ಬೋದು? ಸಮಾಧಾನದ ಕೊರತೆ ಇರ್ಬೋದು, ನೆಮ್ಮದಿಯ ಕೊರತೆ ಇರ್ಬೋದು, ಅಥವಾ ಯಾವುದೋ ವಿಧವಾದಂತ ಒಂದು ಒತ್ತಡಗಳಿರಬಹುದು. ಸೊ ಹಾಗಾಗಿ ಇವೆಲ್ಲವನ್ನು ನಿಭಾಯಿಸಕ್ ಆಗದೇನೆ ಸಾವೇ ನನಗೆ ಇದೆಲ್ಲದಕ್ಕೂ ಉತ್ತರ, ಈ ಸಾವಿನಿಂದಲೇ ನಾನು ಶಾಶ್ವತವಾದ ಸಮಾಧಾನ ಪಡ್ಕೊಳ್ತೀನಿ, ಈ ಸಾವಿನಿಂದಲೇ ನನಗೆ ಬಿಡುಗಡೆ ಅನ್ನುವಂಥದ್ದು ಸಿಗ್ತದೆ, ನನಗೆ ಮುಕ್ತಿ ಅನ್ನುವಂಥದ್ದು ಸಿಗ್ತದೆ ಅನ್ನುವಂಥ ಒಂದು ನಿರ್ಧಾರಕ್ಕೊಳಗಾಗಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಲ್ಲಿ. ಸೊ ಇವತ್ತು ಈ ಲೋಕದಲ್ಲಿ ಯಾವುದೋ ಮಾರ್ಕೆಟ್ ಅಲ್ಲಿ ಈ ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಸಿಗುವಂತ ಅವಕಾಶ ಇಲ್ಲ. ಪ್ರಪಂಚದಲ್ಲಿ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ತಾರೆ. ಹೆತ್ತ ತಾಯಿನ ಬಿಟ್ಟು ಬೇಕದೆ ಏನ್ ಬೇಕಾದ್ರೂ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಕ್ರಿಸ್ತನಲ್ಲಿ ಸಿಗ್ತದೆ. ಅದನ್ನ ನೀವು ಹುಡುಕಿ ಅಂತ ಹೇಳ್ತಾರೆ. ಅದನ್ನ ಹುಡುಕಿ ನಾವು ಪಡ್ಕೊಂಡ್ರೆ ಏನಾಗತ್ತೆ ಅಂತಂದ್ರೆ ಅದು ಎಲ್ಲಿದೆ? ಕ್ರಿಸ್ತನಲ್ಲಿದೆ. ಅದು ಮೇಲಿನೂ ಕೂಡ ಅದು ಇರ್ತದೆ, ಇಲ್ಲೂ ಇರ್ತದೆ ಮತ್ತು ಮೇಲೆಯೂ ಕೂಡ ಅದಿರೋದ್ರಿಂದ ಅದನ್ನ ನೀವು ಹುಡುಕಿ ಕಂಡುಕೊಳ್ರಿ ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಷದ ಪ್ರಾರಂಭದಲ್ಲಿ ಇನ್ನು ಅನೇಕ ವಿಷಯಗಳನ್ನು ಹುಡುಕುವಂತಹ ಹಂತಕ್ಕೆ ಇವತ್ತು ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಏನೆಲ್ಲ ಹುಡುಕ್ಬೇಕಾಗಿದೆ?
ಏನ್ ಹುಡುಕಿದ್ರೆ ನಮ್ಗೆ ಏನ್ ಸಿಗ್ತದೆ? ಇವತ್ತು ಅನೇಕ ಜನರು ಹುಡುಕದೇನೆ ಹಿರಿಯರಿಂದ ಬಂದಂತ ಸಂಪ್ರದಾಯಗಳನ್ನೇ ಏನ್ ಮಾಡ್ತಾ ಇದ್ದಾರೆ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ವಾಕ್ಯಗಳನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಮನುಷ್ಯ ಕಲ್ಪಿತವಾದಂತ ಕಟ್ಟಳೆಗಳನ್ನೇ ಬೋಧಿಸ್ತಾ ತಲತಲಾಂತರಗಳವರೆಗೂ ಆ ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನೇ ಮುಂದುವರಿಸ್ಕೊಂಡು ಹೋಗಿ ದೇವರ ಕಟ್ಟಳೆಗಳನ್ನ, ದೇವರ ಆಜ್ಞೆಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಮೇಲಿರುವಂತವುಗಳು ಯಾವುವು ಅನ್ನುವಂತ ಒಂದು ಆಲೋಚನೆನೇ ಇವತ್ತು ಮನುಷ್ಯನಿಗೆ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಯ್ಯೋ, ಬೈಬಲ್ ಅಲ್ಲಿ ಸುಮಾರು ಬರ್ದಿರ್ತಾವ್ ಬಿಡ್ರಿ, ಅವುಗಳನ್ನೆಲ್ಲ ಓದ್ಕೊಳಕ್ಕೆ ನಮ್ಗೆ ಎಲ್ಲಿ ಟೈಮ್ ಇದೆ? ಅವುಗಳನ್ನೆಲ್ಲ ಅಭ್ಯಾಸ ಮಾಡಕ್ ನಮ್ಗೆ ಎಲ್ಲಿ ಸಮಯ ಇದೆ? ಅವುಗಳನ್ನ ಅಭ್ಯಾಸ ಮಾಡೋದ್ರಿಂದ ಬರುವಂತದ್ದು ಏನಿದೆ ನಮಗೆ ಅನ್ನುವಂತ ರೀತಿಯಲ್ಲಿ ಏನೋ ಒಂದು ನಿರ್ಲಕ್ಷ್ಯ ಭಾವನೆ ಇವತ್ತು ಜನರ ಮನಸ್ಸಲ್ಲಿ ಬೇರೂರು ಬಿಟ್ಟಿದೆ. ಕಾರಣ ಏನಂತಂದ್ರೆ, ಹುಡುಕುವಂಥದ್ದನ್ನ ಯಾರು ಕಲಿಸ್ಕೊಟ್ಟಿಲ್ಲ. ಹುಡುಕಬೇಕು, ಹುಡುಕಿದ್ರೆ ನಿಮ್ಗೆ ಏನ್ ಸಿಗ್ತದೆ ಅನ್ನುವಂತ ಒಂದು ಅರಿವು ಇಲ್ದಂಗೆ ಮನೋನೇತ್ರಗಳನ್ನ ಇವತ್ತು ಸೈತಾನನು ಅನೇಕ ಜನರನ್ನ ಮನೋನೇತ್ರಗಳನ್ನ ಮುಚ್ಚಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಪರಿಸ್ಥಿತಿಗಳು ಹೆಂಗಾಗಿದಾವೆ ಅಂತಂದ್ರೆ, ಕ್ರೈಸ್ತರು ಅಂತಂದ್ರೆ ಒಬ್ರಿಗೊಬ್ರು ಅನ್ಯೋನ್ಯ ಭಾವನೆ ಇಲ್ಲ, ಒಂದೇ ಉದ್ದೇಶ ಇಲ್ಲ, ಒಂದೇ ಭಾವನೆ ಇಲ್ಲ, ಒಂದೇ ಗುರಿ ಇಲ್ಲ, ಒಂದೇ ಉದ್ದೇಶ ಇಲ್ಲ, ಒಂದೇ ವಿಶ್ವಾಸ ಇಲ್ಲ, ಒಂದೇ ಆಚರಣೆಗಳಿಲ್ಲ. ಭಿನ್ನ ಭಿನ್ನವಾದಂತ ಆಚರಣೆಗಳು, ಭಿನ್ನ ಭಿನ್ನವಾದಂತ ನಂಬಿಕೆಗಳು. ಕಾರಣ ಏನಂತಂದ್ರೆ ಹುಡುಕ್ತಾ ಇಲ್ಲ ಗ್ರಂಥನ ಹುಡುಕ್ತಾ ಇಲ್ಲ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹುಡುಕಿ ಹೋದಿರಿ, ಅವುಗಳಲ್ಲಿ ಇಲ್ಲದಿರುವುದು ಯಾವುದು? ಎಲ್ಲವೂ ಜೊತೆಯಾಗಿದ್ದಾವೆ ಅಂತ ಹೇಳಿ ಹುಡುಕುವಂತ ಒಂದು ಪ್ರಯತ್ನದಲ್ಲಿ ಇವತ್ತು ಮನುಷ್ಯ ಸಾಕ್ತಾ ಇಲ್ಲ. ಏನೋ ಭಾನುವಾರ ಆಯ್ತಂದ್ರೆ ಆಯ್ತು, ಏನೋ ಹೋಗ್ಬೇಕಲ್ಲಪ್ಪ, ಹೋಗ್ಬೇಕು, ಹೋಗಿಲ್ಲ ಅಂತಂದ್ರೆ ಏನೋ ಕಳ್ಕೊಂಡಂಗ ಆಯ್ತದೆ, ಹೋಗಿಲ್ಲ ಅಂತ ನಮ್ಗೆ ಏನೋ ನಷ್ಟ ಆಗ್ಬಿಡ್ತದೆ, ಹೋಗಿಲ್ಲ ಅಂತ ನಮ್ಗೆ ಏನೋ ಕೆಡಕಾಗ್ಬಿಡ್ತದೆ ಅನ್ನೋದು ಭಾವನೆಯಿಂದ ಇವತ್ತು ಚರ್ಚ್ಗೆ ಹೋಗುವಂತವ್ರ ಸಂಖ್ಯೆ ಬಹಳಷ್ಟು ಇದೆ ಹೊರತಾಗಿ ನಿಜವಾಗಿಯೂ ಕೂಡ ನಾನು ಸಭೆಗೆ ಹೋಗಿ ನಾನು ಏನು ಮಾಡ್ಬೇಕಂತೇಳಿ ದೇವರು ಕೋರ್ತಾ ಇದ್ದಾನೆ ಅನ್ನುವಂತ ವಿಷಯವನ್ನ ಹುಡುಕಿ ಕಂಡುಕೊಂಡಂತವ್ರಿಲ್ಲ. ಹಾಗೆ ಹುಡುಕದೇ ಇದ್ರೆ ಇವತ್ತು ಸಮಸ್ಯೆಗಳು ಬೆಟ್ಟದಷ್ಟಾಗಿ ನಿಂತುಬಿಟ್ಟಿದ್ದೇವೆ ಇವತ್ತು ಕ್ರಿಸ್ತಿಯ ಸಮಾಜದಲ್ಲಿ. ಹಾಗಾಗಿ ಹುಡುಕ್ರಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ನೀವು ಹುಡುಕ್ರಿ ನಿಮ್ಗೆ ಏನಾಗ್ತದೆ? ನಿಮಗೆ ದೊರಕುವುದು ಅಂತ ಹೇಳಿ. ಸೊ ಹಾಗಾಗಿ ಏನ್ ಹುಡುಕ್ಬೇಕು? ಮೇಲಿರುವಂತವುಗಳನ್ನ ಹುಡುಕ್ರಿ. ಯಾಕಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯೂ ಸಮಾಧಾನವೂ ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ ಅಂತ ಹೇಳಿ. ಸೊ ದೇವರ ರಾಜ್ಯದಲ್ಲಿ ಏನಿದೆ? ನೀತಿ ಇದೆ, ಸಮಾಧಾನ ಇದೆ, ಪವಿತ್ರಾತ್ಮನಿಂದ ಉಂಟಾಗುವಂತಹ ಆನಂದ ಇದೆ. ಇದನ್ನ ನೀವು ಹುಡುಕ್ರಿ ಅಂತ ಹೇಳ್ತಾರೆ. ಸಭೆಯಲ್ಲಿ ತಿನ್ನುವುದು ಕುಡಿಯುವುದೇ ಅಲ್ಲ ಸಭೆಯಲ್ಲಿ. ಇವತ್ತೇನಾದ್ರೂ ಬೇರೆ ಒಂದು ಸಭೆಗಳಲ್ಲಾಗ್ಲಿ ಅಥವಾ ಕ್ರಿಸ್ತಿಯ ಸಭೆಗಳಲ್ಲಾಗ್ಲಿ ಏನಾದ್ರೂ ಒಂದು ಉಣ್ಣೋದು ತಿನ್ನೋದು ಒಂದು ಕಾರ್ಯಕ್ರಮ ಇದೆ ಅಂತಂದ್ರೆ ಎಷ್ಟೋ ಜನರು ಎಷ್ಟೋ ಆಸಕ್ತಿಯಿಂದ ಬರ್ತಾರೆ. ಅದ್ರ ನಾರ್ಮಲ್ ಕೂಟಗಳು ಇತ್ತು ಅಂದ್ರೆ, ನಾರ್ಮಲ್ ಕೂಟ, ಊಟ ಉಪಚಾರ ಅನ್ನುವಂಥದ್ದು ಇಲ್ಲದೆ ಒಂದು ಸಾಮಾನ್ಯವಾದಂತ ಒಂದು ಕೂಟ ಇದೆ, ಸಭೆಯಾಗಿ ಕೂಡಿಕೊಂಡು ಬಂದು ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದುವಂತಹ, ದೇವರಿಗೆ ಘನತೆಯನ್ನ, ಪ್ರಭಾವವನ್ನ, ಮಹಿಮೆಯನ್ನ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಇದೆ. ಇವತ್ತು ಸತ್ಯವೇದ ಅಧ್ಯಯನ ಕಾರ್ಯಕ್ರಮಗಳಿದಾವೆ. ಇಂಥ ಒಂದು ಸಂದೇಹಾತ್ಮಕವಾದಂತ ಪ್ರಶ್ನೆಗಳಿಗೆ ಸತ್ಯವೇದದ ಮುಖಾಂತರ ಉತ್ತರವನ್ನು ಕಂಡುಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದಕ್ಕೆ ಬರುವಂತ ಆಸಕ್ತಿ ಬೇರೆ. ಇದೇ ತಿನ್ನುವುದು ಕುಡಿಯುವುದು ಉಣ್ಣುವುದು ಅನ್ನುವಂತ ಒಂದು ಕಾರ್ಯಕ್ರಮ ಇದ್ದಾಗ ಅದಕ್ಕೆ ಬರುವಂತ ಆಸಕ್ತಿನೇ ಬೇರೆ. ಸೊ ಹಾಗಾಗಿ ಈ ನೀತಿ, ಸಮಾಧಾನ, ಆನಂದವನ್ನ ನಾವು ಪಡ್ಕೊಳ್ಳಕ್ ಬರ್ಬೇಕು. ಅದನ್ನ ಹುಡುಕಿ ಕಂಡುಕೊಳ್ಳೋದಕ್ಕೆ ನಾನು ಬರ್ಬೇಕನ್ನುವಂತ ಮನೋಭಾವನೆ ಇವತ್ತು ಬರ್ಬೇಕು. ಸೊ ಹಾಗಾಗಿ ಇದು ನನಗೆ ಹೇಗ್ ಸಿಗ್ತದೆ? ಇದನ್ನ ನನಗೆ ಲಿಟ್ರಲ್ ಆಗಿ ಸಿಗುವಂತದ್ದಲ್ಲ. ನೀತಿ, ಸಮಾಧಾನ, ಆನಂದ ಅನ್ನುವಂಥದ್ದು ಪ್ರಾತ್ಯಕ್ಷಿಕವಾಗಿ ಅದು ಸಿಗುವಂತದ್ದಲ್ಲ. ಹೇಗ್ ಸಿಗ್ತದೆ? ಅದು ನಂಬಿಕೆಯಿಂದ ಸಿಗುವಂತದ್ದಾಗಿದೆ ಅಂತ. ಇವತ್ತು ನಾವೆಲ್ಲ ಇಲ್ಲಿ ಕೂತ್ಕೊಂಡು ಇವತ್ತು ಸತ್ಯವೇದ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ? ನಾವು ದೇವರ ಆಲೋಚನೆಗಳನ್ನ ಗ್ರಂಥದ ಮೂಲಕ ಹುಡುಕ್ತಾ ಇದ್ದೀವಿ. ನಾವು ದೇವರ ಮಾತುಗಳನ್ನು ಹುಡುಕ್ತಾ ಇದ್ದೀವಿ. ನಮಗೆ ನೀತಿಗೆ ಕಾರಣವಾಗಿರುವಂತಹ ದೇವರ ಮಾತುಗಳು ಎಲ್ಲಿದ್ದಾವೆ? ನಮ್ಮ ಜೀವಿತಕ್ಕೆ ಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ದೇವರ ಮಾತುಗಳನ್ನು ಹುಡುಕ್ತಾ ಬರ್ತಾ ಇದ್ದೀವಿ. ಲೌಕಿಕವಾದಂತಹ ಆನಂದವನ್ನ ಪಡ್ಕೊಳ್ಳುವುದಕ್ಕಲ್ಲ, ಅದು ಪವಿತ್ರಾತ್ಮನಿಂದ ಉಂಟಾಗುವಂತಹ ಆನಂದವನ್ನು ಪಡ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ ಹೆಂಗ್ ಬರ್ಬೇಕು ನಾವು ಅಲ್ಲಿಗೆ ಅಂತಂದ್ರೆ ದೇವರಲ್ಲಿಗೆ ನಂಬಿಕೆಯಿಂದ ಬರಬೇಕು ಅಂತ ಹೇಳಿ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಚಿರಪರಿಚಿತವಾದಂತಹ ಈ ಮಾತು,
ಆದ್ರೆ ನಂಬಿಕೆ ಇಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀತಿ, ಸಮಾಧಾನ, ಆನಂದ ಇವುಗಳನ್ನ ನಾನು ಹುಡುಕೋದಕ್ಕೆ ಬರ್ತೀನಿ ಅಂತಂದ್ರೆ ಏನ್ ಬರ್ಬೇಕು? ನಾನು ನಂಬಿಕೆಯಿಂದ ಬರಬೇಕು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಏನ್ ಮಾಡ್ತಿದ್ದೀನಿ? ನೀನು ಕಾಣುವಿ ಅಂತೇಳಿ. ಅನೇಕ ಸಂದರ್ಭದಲ್ಲಿ ಯೇಸು ಕ್ರಿಸ್ತನವರು ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಿನ್ನ ನಂಬಿಕೆ ನಿನ್ನನ್ನು ಏನ್ ಮಾಡಿದೆ? ಸ್ವಸ್ಥ ಮಾಡಿದೆ ಅಂತ ಹೇಳ್ತಾರೆ. ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ. ಸೊ ಹಾಗಾಗಿ ನಂಬಿಕೆ ಅನ್ನುವಂಥದ್ದು ಕ್ರಿಸ್ತಿಯ ಜೀವಿತಕ್ಕೆ ಒಂದು ಭದ್ರವಾದಂತ ಬುನಾದಿ. ಇದು ಈ ಬುನಾದಿಯ ಮೇಲೆ ನಾವು ಕಟ್ಟಲ್ಪಡ್ಲಿಲ್ಲ ಅಂತಂದ್ರೆ ಕಟ್ಟಡ ಸ್ಥಿರವಾಗಿರೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಹುಡುಕ್ರಿ. ಏನ್ ಹುಡುಕ್ಬೇಕು? ಮೇಲಿರುವಂತವುಗಳನ್ನ ಹುಡುಕ್ಬೇಕು. ಮೇಲೇನಿದೆ? ನೀತಿ, ಸಮಾಧಾನ, ಆನಂದ ಇದೆ. ಸೊ ಹಾಗಾಗಿ ನೀತಿ, ಸಮಾಧಾನ, ಆನಂದ ಇವುಗಳನ್ನ ಹೇಗೆ ಹುಡುಕ್ಕೊಳ್ಬೇಕು ನಾವು ಅಂತಂದ್ರೆ ನಂಬಿಕೆಯಿಂದ ಏನ್ ಮಾಡ್ಬೇಕು? ನಾವು ಹುಡುಕ್ಬೇಕು. ಈ ಹುಡುಕಿದಾಗ ಏನಾಗುತ್ತೆ ಅಂತಂದ್ರೆ ಇಡೀ ಸಮಾಜದಲ್ಲಿ, ಅದು ಕ್ರಿಸ್ತಿಯ ಸಮಾಜ ಆಗಿರ್ಬೋದು, ಲೌಕಿಕವಾದಂತ ಸಮಾಜ, ಈ ಎಲ್ಲ ಸಮಾಜದಲ್ಲಿ ಏನಾಗುತ್ತೆ ಅಂತಂದ್ರೆ ನೀತಿ 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 ಕಂಡು ಬರ್ತದೆ. ಎಲ್ಲಿ ನೋಡಿದ್ರು ಕೂಡ ನೀತಿ. ಅವಾಗ ಪೊಲೀಸ್ ಸ್ಟೇಷನ್ಗಳಿಗೆ ಏನು ಕೆಲಸ ಇರಲ್ಲ. ಅವಾಗ ಎಲ್ಲೂ ಕಳ್ತನ ಇರಲ್ಲ, ಎಲ್ಲೂ ದರೋಡೆ ಇರಲ್ಲ, ಎಲ್ಲೂ ಆತಂಕವಾದ ಇರಲ್ಲ. ಸೊ ಹಾಗಾಗಿ ಇಂಥ ಒಂದು ಗ್ರೇಟ್ ಅವಕಾಶ ಎಲ್ಲಿದೆ ಅಂತಂದ್ರೆ ದೇವರು ಗ್ರಂಥದ ಮುಖಾಂತರ ಕೊಟ್ಟಿದ್ದಾನೆ. ಇವತ್ತು ಭಾರತ ದೇಶದ ಒಂದು ಹಣಕಾಸಿನ ವಿಚಾರದಲ್ಲಿ ನಾವು ಆಲೋಚನೆ ಮಾಡ್ಬೇಕಂತಂದ್ರೆ ಇವತ್ತು ಬಾರ್ಡರ್ಗಳಲ್ಲಿ ನೆರೆಹೊರೆಯ ದೇಶಗಳ ಇಂದ ನಮ್ಮ ದೇಶವನ್ನು ಸಂರಕ್ಷಿಸುವುದಕ್ಕೋಸ್ಕರ ಎಷ್ಟೋ ಕೋಟ್ಯಾಂತರ ದುಡ್ಡನ್ನು ಏನ್ ಮಾಡ್ತಾ ಇದ್ರು? ಇವತ್ತು ವೆಚ್ಚ ಮಾಡ್ತಾ ಇದ್ರು. ಆತಂಕವಾದಿಗಳು ನಮ್ಮ ದೇಶದಲ್ಲಿ ಅಕ್ರಮವಾಗಿ ಪ್ರವೇಶಿಸಬಾರ್ದು, ನಮ್ಮ ದೇಶದಲ್ಲಿರ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಗಳಿಗೆ ಹಾನಿ ಉಂಟು ಮಾಡಬಾರ್ದು, ಜನಗಳಿಗೆ ಹಾನಿ ಉಂಟು ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಆದ್ರೆ ಕ್ರಿಸ್ತನ ಒಂದು ಬೋಧನೆ, ಪ್ರತಿಯೊಬ್ಬ ಮನುಷ್ಯನು ಮೇಲಿರುವಂತವುಗಳನ್ನು ಹುಡುಕಿದ್ರೆ ದೇಶಗಳಲ್ಲಿ ಇವತ್ತು ಸಮಾಧಾನ, ದೇಶಗಳಲ್ಲಿ ನೀತಿ ಆವರಿಸಿಕೊಂಡಿರ್ತದೆ, ದೇಶಗಳಲ್ಲಿ ಪವಿತ್ರಾತ್ಮನುಂಟಾಗ್ತಕ್ಕಂಥ ಆನಂದ ತುಂಬಿ ತುಳುಕ್ತಾ ಇರ್ತದೆ. ಆವಾಗ ಯಾವ ಮಿಲಿಟರಿಗಳಿಗೆ ಕೆಲಸ ಇಲ್ಲ. ಅನೇಕ ದೇಶಗಳು ಸಂಪದ್ಭರಿತವಾಗಿ ದೇವರುಂಟು ಮಾಡಿದಂತಹ ಪ್ರಕೃತಿಯ ಒಂದೊಂದು ಶಕ್ತಿಯನ್ನು ಕೂಡ ಅವರು ಸಂತೃಪ್ತಿಯಿಂದ ಯಥೇಚ್ಛವಾಗಿ ಅನುಭವಿಸೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇವತ್ತು ಹುಡುಕುವಂಥದ್ದು ಪ್ರತಿಯೊಬ್ಬರು ಕೂಡ ಕಲಿಬೇಕು, ಹುಡುಕುವಂಥದ್ದನ್ನು ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ದೇವರ ಒಂದು ಆಲೋಚನೆ. ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೆ ವಿಷಯವನ್ನು ಗಮನಿಸಿದ್ರೆ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡು ಅಂತ ಹೇಳ್ತಾರೆ. ನನ್ನ ಮಾತುಗಳನ್ನು ಅಂಗೀಕರಿಸಿ, ಫಸ್ಟ್ ನೀನು ಅವುಗಳನ್ನ ಸ್ವೀಕಾರ ಮಾಡ್ಕೊ. ಸ್ವೀಕಾರ ಮಾಡಿಕೊಂಡಂತಹ ನನ್ನ ಮಾತುಗಳನ್ನ, ನನ್ನ ವಿಧಿಗಳನ್ನ, ಆಜ್ಞೆಗಳನ್ನ ನಿಧಿಯಂತೆ ಕಾಪಾಡು ಅಂತ ಹೇಳ್ತಾನೆ. ನಿಧಿ ಇದು ಯಾರು ದೋಚ್ಕೊಂಡು ಹೋಗಕ್ ಬಿಡಬೇಡ, ಯಾರು ಅಪಹರಿಸಿಕೊಂಡು ಹೋಗೋದಕ್ಕೆ ನೀನು ಅವಕಾಶ ಕೊಡಬೇಡ. ನಿಧಿಯಂತೆ ಕಾಪಾಡ್ಕೋ. ಯಾವಾಗ್ಲೂ ಇವು ನಿನ್ನಲ್ಲಿರ್ಲಿ, ಇವು ನಿನ್ನಲ್ಲಿದ್ರೇನೆ ನಿನಗೆ ನೀತಿ, ಸಮಾಧಾನ, ಆನಂದ ಅನ್ನೋದು ನಿನ್ ಜೊತೆಲಿ ಇರ್ತಾರೆ. ಸೊ ಹಾಗಾಗಿ ನಮ್ಮ ವಿಧಿಗಳನ್ನು ನಿಧಿಯಂತೆ ಕಾಪಾಡ್ಕೋ. ನೆಕ್ಸ್ಟ್ 2ನೇ ವಚನದಲ್ಲಿ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು, ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು ಅಂತ ಹೇಳ್ತಾರೆ. ಏನ್ ಹುಡುಕ್ಬೇಕಂತೆ? ಜ್ಞಾನ, ವಿವೇಕ ಅಂತಂದ್ರೆ ಒಳ್ಳೆದು ಕೆಟ್ಟದು. ಜ್ಞಾನ ಅನ್ನುವಂಥದ್ದು ಆ ವಸ್ತು ಆಗ್ಲಿ ಆ ವಿಷಯದ ಮೇಲಿನ ಪರಿಪೂರ್ಣವಾದ ತಿಳುವಳಿಕೆಯನ್ನ ಏನಂತೀವಿ ನಾವು? ಜ್ಞಾನ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಆಂಡ್ರಾಯ್ಡ್ ಫೋನ್ ಕೊಟ್ರೆ ಬಳಸ್ತಾನ? ಅಯ್ಯೋ ನಮ್ಗೆ ಗೊತ್ತಾಗಿಲ್ಲ ಮಿಸ್ಟ್ರೆ, ನಮ್ಗೆ ಗೊತ್ತಾಗಿಲ್ಲ ಸರ್, ಇದು ಹೆಂಗ್ ಬಳಸ್ಬೇಕಂತ ಗೊತ್ತಾಗಿಲ್ಲ ನಮ್ಗೆ ಅಂತ ಹೇಳ್ತಾರೆ. ಅಂದ್ರೆ ಏನಿಲ್ಲ ಆತನಿಗೆ ಆ ವಸ್ತುವಿನ ಬಗ್ಗೆ ಜ್ಞಾನ ಇಲ್ಲ, ವಿವೇಕ ಇಲ್ಲ, ತಿಳುವಳಿಕೆ ಇಲ್ಲ. ಇದು ಯಾವ್ದು ಕೆಟ್ಟದು, ಇದು ಯಾವ್ದು ಒಳ್ಳೇದು, ಇದರಿಂದ ನನಗೆ ಏನು ಉಪಯೋಗ ಆಗುತ್ತೆ, ಇದರಿಂದ ನನಗೆ ಏನ್ ನಷ್ಟ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಹುಡುಕು ಅಂತ ಹೇಳ್ತಾ ಇದ್ದಾನೆ. ಏನ್ ಹುಡುಕ್ಬೇಕಂತಂದ್ರೆ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು, ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. 5ನೇ ವಚನ, ಆಗ ನೀನು ಯೆಹೋವನ ಭಯವನ್ನು ಅರಿತು
ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರ್ತವೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಏನ್ ಹುಡುಕ್ಬೇಕಂತೆ ನಾವು? ಜ್ಞಾನ, ವಿವೇಕ ಮತ್ತು ಬುದ್ಧಿ, ಇವುಗಳನ್ನ ಹುಡುಕು ಅಂತ ಹೇಳ್ತಾರೆ. ಬುದ್ಧಿ ಇವುಗಳನ್ನ ಹುಡುಕು ಅಂತ ಹೇಳ್ತಾರೆ. ಸೊ ಇವತ್ತು ಪ್ರಪಂಚ ಹುಡುಕ್ತಾ ಇದೆಯಾ? ಇವತ್ತು ನಮ್ಮ ಮನೆ ಪಕ್ಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು, ಆ ಸ್ಕೂಲಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ, ಸ್ಕೂಲಲ್ಲಿ ಏನೋ ಕಾರ್ಯಕ್ರಮ, ಗೌರ್ಮೆಂಟ್ ಸ್ಕೂಲ್ ಕಾರ್ಯಕ್ರಮ ನಡೀತಾ ಇದೆ. ಆ ಸ್ಕೂಲಲ್ಲಿ ಮಕ್ಕಳು ಹಾಡಾಡ್ತಾ ಇದ್ದಾರೆ. ಏನ್ ಆಡ್ತಾ ಇದ್ದಾರೆ? ಚುಟ್ಟು ಚುಟ್ಟು ಅಂತೈತಿ ಅಂತ ಹುಡುಗರಿಗೆ ಆಡಿಸ್ತಾ ಇದ್ದಾರೆ. ಏನ್ ಜ್ಞಾನ ಇದು? ದೇಶಭಕ್ತಿ ಭಾವನೆ ಎಲ್ಲಿಂದ ಬರ್ತದೆ? ಮಕ್ಕಳು ಒಂದು ಸುಸಂಸ್ಕೃತರಾಗಿ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕನ್ನುವಂಥದ್ದನ್ನ ಎಲ್ಲಿ ಸಮಾಜ ಕಲಿಸ್ತಾ ಇದೆ ಇವತ್ತು? ಎಂಟರ್ಟೈನ್ಮೆಂಟ್, ಬರೀ ಮನೋರಂಜನೆ, ಬರೀ ಮನೋರಂಜನೆ. ಕುಣಿದು ಕುಪ್ಪಳಿಸ್ಬೇಕು, ಉಲ್ಲಾಸದಿಂದ ತುಂಬಿ ತನ್ನನ್ನು ತಾನು ಮರ್ತು ಬಿಡ್ಬೇಕು. ಆ ರೀತಿಯಾದಂತ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ಸೊ ಈ ರೀತಿ ಆದ್ರೆ ನೀತಿ, ಸಮಾಧಾನ, ಆನಂದ ಅನ್ನುವಂಥದ್ದು ದೇವರ ಈ ಗುಣಗಳು ಮನುಷ್ಯನಲ್ಲಿ ಬರೋದು ಹೇಗೆ? ಇವತ್ತು ಇದನ್ನ ಹುಡುಕ್ಬೇಕು ಅಂತ ಹೇಳ್ತಾರೆ. ಇವತ್ತು ಹುಡುಕ್ಬೇಕು. ಇವತ್ತು ಕ್ರಿಸ್ತಿಯ ಪ್ರಪಂಚ, ಒಂದು ಕ್ರೈಸ್ತ ಪ್ರಪಂಚನೇ ತಗೊಳ್ಳಿ ನೀವು. ಒಂದೊಂದು ಸಭೆ ಒಂದೊಂದು ಸಿದ್ಧಾಂತಗಳು, ಒಂದೊಂದು ಸಭೆ ಒಂದೊಂದು ನಂಬಿಕೆಗಳು, ಒಂದೊಂದು ಸಭೆ ಒಂದೊಂದು ಆಚರಣೆಗಳು. ಆ ಸಭೆ ಆಚರಣೆಗಳು ಇವ್ರು ಮಾಡಲ್ಲ, ಈ ಸಭೆಗಳ ಆಚರಣೆಗಳು ಅವ್ರು ಮಾಡಲ್ಲ. ಅವ್ರ ಸಭೆಗಳ ಅವರ ವಿಶ್ವಾಸ ಈ ಸಭೆಗಳಿಗಿಲ್ಲ, ಈ ಸಭೆಗಳಿಗಿರುವಂತ ವಿಶ್ವಾಸ ಅವ್ರ ಸಭೆಗಳಿಗಿಲ್ಲ. ಮತ್ತೆ ಎಲ್ಲರೂ ಕರೆಸ್ಕೊಳ್ಳೋದೇನು? ಕ್ರೈಸ್ತರು ಅಂತ ಕರೆಸ್ಕೊಳ್ಳೋದು. ಎಲ್ಲರ ಹತ್ರ ಇರೋದು ಯಾವುದು? ಇದೇ 66 ಪುಸ್ತಕಗಳುಳ್ಳಂತ ಬೈಬಲ್. ಎಲ್ರಿಗೂ ಯಾರು ಗೊತ್ತು? ತಂದೆಯಾದ ದೇವರು ಗೊತ್ತು, ಯೇಸು ಕ್ರಿಸ್ತನ ಗೊತ್ತು, ಪರಿಶುದ್ಧಾತ್ಮನ ಗೊತ್ತು, ಎಲ್ರಿಗೂ ಗೊತ್ತು. ಮತ್ತೆ ಯಾಕೆ ಒಂದಾಗಿಲ್ಲ? ಹುಡುಕ್ತಾ ಇಲ್ಲ, ಪರಿಶೀಲನೆ ಮಾಡ್ತಾ ಇಲ್ಲ, ಪರಿಶೋಧನೆ ಮಾಡ್ತಾ ಇಲ್ಲ. ನೀತಿ, ಸಮಾಧಾನ, ಆನಂದ ಇವುಗಳು ಗ್ರಂಥದಲ್ಲಿದ್ದಾವೆ, ಅವುಗಳನ್ನ ಹುಡುಕುವಂತ ಪ್ರಯತ್ನ ಇವತ್ತು ನಡೀತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಇವತ್ತು ಅಂತಂದ್ರೆ, ಈ ಹುಡುಕದೇ ಇರುವುದರಿಂದ ಇವತ್ತು ಪರಿಸ್ಥಿತಿಗಳು ಬಹಳ ಬಿಗಡಾಯಿಸ್ತಾ ಇದ್ದಾವೆ. ತಪ್ಪಾದ ಬೋಧನೆಗಳು, ತಪ್ಪಾದ ಮಾನವ ಕಲ್ಪಿತವಾದಂತ ಕಟ್ಟಳೆಗಳು ಇವತ್ತು ದೇವರ ಬೋಧನೆಗಳು, ದೇವರ ಕಟ್ಟಳೆಗಳು ಎಂಬುದಾಗಿ ಬೋಧಿಸಿ ಅನೇಕರನ್ನ ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬದಲಾಗಿ ನಿತ್ಯ ನರಕಕ್ಕೆ ತಾವು ಹೋಗ್ತಾ ಇದ್ರ ಜೊತೆಲಿ ಅವ್ರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನಂತಂದ್ರೆ ಹುಡುಕ್ತಾ ಇಲ್ಲ. ನಮ್ಗೆಲ್ರೂ ಗೊತ್ತಿರ್ತಕ್ಕಂಥ ಮಾತು, ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ಪೌಲ ಸೀಲರು ಹೇಳ್ತಕ್ಕಂಥ ಮಾತುಗಳನ್ನೇ ಅವು ಇದವೋ ಇಲ್ವೋ ಆ ರೀತಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಅವರು ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನ ಏನ್ ಮಾಡ್ತಾ ಇದ್ದಾರೆ? ಶೋಧಿಸ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಪೌಲ ಹೇಳಿದ್ನಲ್ಲ ಈ ಮಾತಿಗೆ ಆಧಾರ ಇದೆಯಾ ಬೈಬಲ್ ಅಲ್ಲಿ ಅಂತೇಳಿ ಶೋಧಿಸ್ತಾ ಇದ್ದಾರೆ. ಪೌಲ ಸೀಲರು ಹೇಳುವಂತ ಮಾತುಗಳೇ. ಇವತ್ತು ನಾವೆಲ್ಲ ಏನು? ಪೌಲ ಸೀಲರ ಕಾಲಿಗೆ ದುಳುಗು ಕೂಡ ನಾವು ಆಗಲ್ಲ. ಇವತ್ತು ಅವ್ರು ಮಾಡಿದಂತ ಸೇವೆ, ಅವ್ರು ಮಾಡಿದಂತಹ ಜೀವನ ಶೈಲಿ, ಅವ್ರು ನಡ್ಕೊಂಡಂತಹ ದೇವಭಕ್ತಿಯ ಜೀವಿತ, ಈಗ ಯಾವಕ್ಕೂ ಕೂಡ ನಾವು ಒಂದು ಗುಲ್ಗುಂಜು ಕೂಡ ತೂಕ ಬರಲ್ಲ. ಸೊ ಅಂತ ಮಹಾನುಭಾವರೇ ಕ್ರಿಸ್ತನಿಂದ ಏರ್ಪಡಿಸಲ್ಪಟ್ಟಂತ ಅಪೋಸ್ತಲರ ಒಂದು ಮಾತುಗಳನ್ನೇ ಅವರು ನಂಬುತ್ತಾ ಇಲ್ಲ, ಬದಲಾಗಿ ಆ ಮಾತುಗಳನ್ನ ಶಾಸ್ತ್ರ ಗ್ರಂಥಗಳ ಆಧಾರದಿಂದ ನಂಬ್ತಾ ಇದ್ದಾರೆ ಅಂತಂದ್ರೆ ಅವ್ರು ಹುಡುಕ್ತಾ ಇದ್ದಾರೆ. ಅವಾಗಿನ ಕಾಲದಲ್ಲಿ ಇವಾಗ ಏಷಾಯನ ಗ್ರಂಥದ ಸುರುಳಿಬೇಕು ಅಂತಂದ್ರೆ ಅದು ಎಲ್ಲರ ಕೈಗೆ ಸಿಗುವಂತ ಅವಕಾಶ ಇದ್ದಿಲ್ಲ. ಅದು ದೊಡ್ಡ ದೊಡ್ಡ ಧರ್ಮೋಪದೇಶಕರು, ಮಹಾಯಾಜಕರು ಅಂತ ಕರೆಸ್ಕೊಳ್ತಕ್ಕಂಥವ್ರು, ಈ ಸೆನ್ಹೆಡ್ರಿನ್ ಅನ್ನುವಂತಹ ಒಂದು ಕಮಿಟಿ ಇರ್ತದಲ್ಲ, ಆ ಕಮಿಟಿಯಲ್ಲಿ ಇರ್ತಕ್ಕಂಥವರಲ್ಲಿ ಮಾತ್ರ ಈ ಗ್ರಂಥದ ಸುರುಳಿಗಳು ಲಭ್ಯ ಇರ್ತಿತ್ತು. ಇವತ್ತು ದೇವರು ನಮಗೆ 66 ಪುಸ್ತಕಗಳುಳ್ಳಂತಹ ಈ ಗ್ರಂಥನ ನಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ, ನಮ್ಮ ಭಾಷೆಯಲ್ಲೇ ಕೊಟ್ಟಿದ್ದೇನೆ. ಇವತ್ತು ಇಷ್ಟಾದ್ರೂ ಕೂಡ ಜನ ಏನ್ ಮಾಡ್ತಾ ಇಲ್ಲ? ಇವತ್ತು ಹುಡುಕ್ತಾ ಇಲ್ಲ. ಬರೋದು ಬೈಬಲ್ ಸ್ಟಡಿ ಬರ್ತೀರಾ? ಅಯ್ಯೋ ಬೈಬಲ್ ಸ್ಟಡಿನ ನೋಡೋಣ, ಟೈಮ್ ಸಿಕ್ಕಾಗ ಬರ್ತೀವಿ. ಆ ಕೆಲಸ ಇದೆ, ಈ ಕೆಲಸ ಇದೆ. ಮುಳುಗ್ಬಿಟ್ಟಿದ್ದಾನೆ ಮನುಷ್ಯ, ಅದ್ರೊಳಗಡೆ ಮುಳುಗ್ಬಿಟ್ಟಿದ್ದಾನೆ. ಸೊ ಅದೆಲ್ಲ ಬೇಕಾದದ್ದು ಜೀವಿತಕ್ಕೆ, ಅದು ಬೇಕು. ಆದ್ರೆ ಅದೇ ಜೀವನ ಅಲ್ಲ.
ಅದಕ್ಕೆ ಯೇಸು ಕ್ರಿಸ್ತನವರು ಹೇಳ್ತಾರೆ, ನೀವು ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ಏನ್ ಮಾಡ್ಬೇಡ್ರಿ, ದುಡಿಬೇಡಿರಿ. ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರಕ್ಕೋಸ್ಕರ ದುಡಿರಿ. ಆ ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರವನ್ನು ಕೊಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಏನ್ ಹುಡುಕ್ತಾ ಇದ್ದೀವಿ ನಾವು? ಇದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇವತ್ತು. ಇದು ಬಹಳ ಸರಳವಾಗಿ, ಬಹಳ ಇಷ್ಟವಾದಂತ ವಚನವಾಗಿ ಅನೇಕರಿಗೆ ಇವತ್ತು ಕಂಡು ಬರಬಹುದು. ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅನ್ನುವಂಥದ್ದು ಬಹಳ ಇಷ್ಟಪಟ್ಟು ಮನೆ ಬಾಗಿಲುಗಳಲ್ಲಿ ಅಥವಾ ಬೆಡ್ರೂಮ್ಸ್ ಗಳಲ್ಲಿ ಎಲ್ಲೆಲ್ಲ ಆ ನೇಮ್ ಪ್ಲೇಟ್ ಹಾಕೊಳ್ತಾರೆ. ಆದ್ರೆ ಏನ್ ಹುಡುಕ್ತಾ ಇದ್ದೀವಿ ನಾವು? ಬರೀ ಭೌತಿಕವಾದಂತವುಗಳನ್ನ ಹುಡುಕ್ತಾ ಇದ್ದೀರಾ ಅಥವಾ ಮೇಲಿನಂತಗಳನ್ನು ಹುಡುಕ್ತಾ ಇದ್ದೀರಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಈ ರೀತಿ ಹುಡುಕದೇ ಇರುವುದರಿಂದ ಎಷ್ಟೆಷ್ಟು ತಪ್ಪಾದ ಬೋಧನೆಗಳು ಇವತ್ತು ಪ್ರಪಂಚದಲ್ಲಿ ಬಂದ್ಬಿಟ್ಟಿದ್ದಾವೆ. ಇವತ್ತು ರಕ್ಷಣೆ ಹೊಂದಬೇಕು ಅಂತಂದ್ರೆ ನೀನ್ ಬರೀ ಯೇಸುವನ್ನ ನೀನು ದೇವರ ಕುಮಾರನೆಂಬುದಾಗಿ ನೀನು ಬರೀ ಬಾಯಿಂದ ನೀನು ಅರಿಕೆ ಮಾಡ್ಕೊಂಡ್ಬಿಟ್ಟು ಸಾಕು, ಆಗ್ಲೇ ನಿನಗೆ ರಕ್ಷಣೆ ಆಯ್ತು ಅಂತ ಹೇಳುವಂತ ವಿಶ್ವಾಸಗಳಿದ್ದಾರೆ ಇವತ್ತು. ಅಷ್ಟೇ, ನೀನು ಬಾಯಿಂದ ಏನ್ ಮಾಡು, ನೀನು ಯೇಸುವನ್ನ ದೇವರ ಕುಮಾರನು, ಯೇಸುವನ್ನ ದೇವರು ಅಂತ ಹೇಳ್ಬಿಟ್ಟು ನಿನ್ ಬಾಯಿಂದ ಅಂದು ಕೂಡ ನಿನ್ ಬಾಯಿಂದ ಹೇಳ್ಬಿಡು ಸಾಕು, ನಿನ್ಗೆ ರಕ್ಷಣೆ ಆಗ್ಬಿಡ್ತು ಅಂತ ಹೇಳ್ತಾರೆ. ಎಲ್ಲಿದೆ ಗ್ರಂಥದಲ್ಲಿ? ಮಾರ್ಕನ ಸುವಾರ್ತೆ 16-15 ವಚನದಲ್ಲಿ ಏನಿದೆ? ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ಏನ್ ಮಾಡ್ತಾನಂತೆ? ರಕ್ಷಣೆ ಹೊಂದುವನು ಅಂತ ಹೇಳ್ತಾರೆ. ಅಂದ್ರೆ ನೀನು ಯೇಸು ಕ್ರಿಸ್ತನನ್ನ ದೇವರ ಕುಮಾರನೆಂಬುದಾಗಿ ನೀನು ನಂಬಿ ಏನ್ ಮಾಡ್ಬೇಕು? ನೆಕ್ಸ್ಟ್ ನೀನು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಆಗ ನೀನು ಏನಾಗ್ತಿದ್ದಿ? ನೀನು ರಕ್ಷಣೆ ಹೊಂದಿದ್ದಿ. ಮತ್ತೆ ಇದು ಹುಡುಕಿದ್ರೆ ಆ ಮಾತು ಬರದೇ ಇಲ್ವಲ್ಲ ನಿನಗೆ? ಹುಡುಕ್ತಾ ಇಲ್ಲ. ಇಲ್ಲ, ಬರೀ ಬಾಯಿಂದ ಹೇಳ್ಬಿಟ್ರೆ ಸಾಕು ರಕ್ಷಣೆ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಅದೇ ವಚನ ತೋರಿಸ್ತಾರೆ. ರೋಮ ಪತ್ರಿಕೆ ಇಲ್ಲ ನೋಡಿ, ನಾವೇನು ಬೈಬಲ್ ಬಿಟ್ಟು ಬೇರೆ ಏನು ಹೇಳಂಗಿಲ್ಲ, ಬೈಬಲ್ ಇದ್ದದ್ದು ಹೇಳ್ತೀವಿ ನಾವು ಅಂತ ಮತ್ತೆ ಸಾಧಿಸ್ಕೊಳ್ಳೋದು. ಅದನ್ನ ಯಾವ ಮಾತು, ಯಾರು, ಯಾವಾಗ, ಸಂದರ್ಭ ಏನು, ಇವು ಯಾವ ಕೂಡ ಹುಡುಕ್ತಾ ಇಲ್ಲ. ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ ಅಂತ ಹೇಳ್ತಾರೆ. ಇದು ಯಾರಿಗೆ ಹೇಳ್ತಾ ಇರೋದು ಮಾತು? ಆಲ್ರೆಡಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವ್ರಿಗೆ ಹೇಳ್ತಕ್ಕಂಥ ಮಾತಿದು. ಆಲ್ರೆಡಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕ್ರಿಸ್ತನ ದೇಹವೆಂಬ ಸಭೆಗೆ ಅಂಗಾಂಗಗಳಾಗಿರ್ತಕ್ಕಂತಹ ಪ್ರಜೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿಶ್ವಾಸ ಜೀವಿತವನ್ನ ಬಿಟ್ಟು ಕ್ರಿಸ್ತನ ದೇಹವೆಂಬ ಸಭೆಯ ಅಂಗಾಂಗಗಳಾಗಿರುವಂತದ್ದನ್ನ ಬಿಟ್ಟು ಅವ್ರು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅಂಥವರಿಗೆ ಗ್ರಂಥಕರ್ತನ ಏನ್ ಮಾಡ್ತಾ ಇದ್ದಾನಂತಂದ್ರೆ, ರಕ್ಷಣೆ ಅಂದ್ರೆ ಏನು, ಯಾವ ರೀತಿ ಒಬ್ಬ ಮನುಷ್ಯ ರಕ್ಷಣೆ ಹೊಂದುತ್ತಾನೆ ಅನ್ನುವಂಥ ವಿಷಯವನ್ನ ಹೇಳ್ಕೊಂಡು ಅವ್ರಿಗೆ ಹೇಳ್ತಕ್ಕಂಥ ಮಾತು ಅದನ್ನ ತಗೊಂಡೋಗಿ ಏನ್ ಮಾಡ್ತಾ ಇದ್ರು ಇವತ್ತು ಬೇರೆ ಕಡೆ. ಸೊ ಕಾರಣ ಏನು? ಹುಡುಕ್ತಾ ಇಲ್ಲ, ಸಂದರ್ಭಗಳು ಹುಡುಕ್ತಾ ಇಲ್ಲ. ಯಾರು, ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು, ಇವತ್ತು ಆ ಮಾತು ನನಗೆ ಹೆಂಗ್ ಅನ್ವಯ ಆಗ್ತದೆ, ಇವುಗಳು ಯಾವ್ದು ರೀತಿಯಾದಂತ ಹುಡುಕ್ತಾ ಇಲ್ಲ. ಲಿಟ್ರಲ್ ಆಗಿ ಹೆಂಗಿದೆಯೋ ಹಂಗೆ ಏನ್ ಮಾಡೋದು, ಅದನ್ನ ತಗೊಂಡ್ಬಿಡೋದು. ಅದನ್ನ ಕಟ್ಟಳೆಗಳು, ನಮ್ಮ ಸಭೆ ಸಿದ್ಧಾಂತಗಳು ಇದು ನೋಡಪ್ಪ, ರಕ್ಷಣೆ ಹೊಂದಬೇಕು. ಇನ್ನೊಂದೇನು ರಕ್ಷಣೆ ಹೊಂದಬೇಕು ಅಂತಂದ್ರೆ, ನಾನೊಂದು ಜೆಂಡ ಹಿಡಿತೀನಿ, ಒಂದು ಬಾವುಟ ಹಿಡಿತೀನಿ, ಆ ಬಾವುಟದ ಕೆಳಗಡೆ ನೀನ್ ಏನ್ ಮಾಡ್ಬೇಕೇನು ನೂಕೋಗ್ಬಿಟ್ರೆ ನಿನಗೇನಾಯ್ತು, ನಿನಗೆ ರಕ್ಷಣೆ ಆಯ್ತು ಅನ್ನುವಂಥ ವಿಶ್ವಾಸ ಇನ್ನೊಂದು. ಮತ್ತೆ ಎಲ್ಲಿಂದ ಉಟ್ಕೊಂಡು ಇವೆಲ್ಲ? ಗ್ರಂಥ ಎಲ್ಲಿ ಹೇಳ್ತದೆ? ಅದನ್ನ ಹುಡುಕ್ತಾ ಇಲ್ಲ, ಇವತ್ತು ಹುಡುಕ್ತಾ ಇಲ್ಲ. ಹುಡುಕದೇ ಇರುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಇಷ್ಟೆಲ್ಲ ಒಂದು ವ್ಯತ್ಯಾಸವಾದಂತ ಬೋಧನೆಗಳು ಹುಡುಕ್ತಾ ಇಲ್ಲ, ಪರಿಶೀಲನೆ ಮಾಡ್ತಾ ಇಲ್ಲ, ಪರಿಶೋಧನೆ ಮಾಡ್ತಾ ಇಲ್ಲ. ಭೌತಿಕವಾದಂತವುಗಳಲ್ಲಿ ಪ್ರತಿಯೊಂದನ್ನು ಹುಡುಕ್ತಾ ಇದ್ದಾರೆ, ತುಂಬಾ ಇಂಟ್ರೆಸ್ಟ್ ಆಗಿ ಹುಡುಕ್ತಾ ಇದ್ದಾರೆ, ಎಲ್ಲವುಗಳನ್ನು ಹುಡುಕ್ತಾ ಇದ್ದಾರೆ. ಯಾವನು ಕೂಡ ಹಂಗೆ ತಗೊಳ್ತಾ ಇಲ್ಲ. ಯಾವನು ಹಂಗೆ ತಗೋತಾರೆ ಸಿಸ್ಟರ್, ಒಂದ್ ಮನೆ ತಗೋಬೇಕಂತಂದ್ರೆ ಎಲ್ಲಾ ಡಾಕ್ಯುಮೆಂಟ್ ನೋಡ್ತಾರೆ. ಏನ್ ಮಾಡ್ತಾರೆ, ವಂಶಾವಳಿ ನೋಡ್ತಾರೆ. ಈ ವಂಶಾವಳಿಯಲ್ಲಿ ಯಾರಿದ್ದಾರೆ, ಯಾರಿಲ್ಲ, ಯಾರ್ದಿದ್ದು ಮನೆ, ಯಾರ ಆಸ್ತಿಗೆ ಸೇರಿದ್ದು ಅಂತ ಹೇಳಿ ಎಲ್ಲ ನೋಡ್ತಾರೆ. ಇದಕ್ಕಿಷ್ಟೊಂದು ಅನಾಲಿಸಿಸ್, ಇದಕ್ಕಿಷ್ಟೊಂದು ಇನ್ವೆಸ್ಟಿಗೇಷನ್, ಇಷ್ಟೊಂದು ಪರಿಶೀಲನೆ, ಇಷ್ಟೊಂದು ಹುಡುಕಾಟ ಇರ್ಬೇಕಾದ್ರೆ ಇದು ಭೌತಿಕವಾದಂಥದ್ದು, ತಾತ್ಕಾಲಿಕವಾದಂಥದ್ದು. 70-80 ವರ್ಷ, 100 ವರ್ಷ, 120 ವರ್ಷಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಬದುಕಿಗೆ ಇಷ್ಟೊಂದು ನೀವು ಹುಡುಕ್ತಾ ಇರ್ಬೇಕಾದ್ರೆ ಮತ್ತೆ ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಎಲ್ಲಿದೆ ನೀವು ಹುಡುಕಾಟ?
ಏನ್ ಹುಡುಕ್ತಾ ಇದ್ದೀನಿ ನೀನು? ಏನ್ ಹುಡುಕ್ತಾ ಇದ್ದೀನಿ? ಇವತ್ತು ಸಭೆಗಳಿಗೂ ಕೂಡ ಬೈಬಲ್ ತಗೊಂಡು ಬರಲಾರಂತ ಪರಿಸ್ಥಿತಿ ಇದೆ. ಇವತ್ತು ಮೊಬೈಲು ಜೇಬಲ್ಲಿ ಇಟ್ಕೊಂಡ್ಬಿಡ್ತಾರೆ, ಬಂದ್ ತೆಗಿತಾರೆ. ಇದು ಎಷ್ಟು ಸರಿ? ಇದು ದೇವರ ಸನ್ನಿಧಾನಕ್ಕೆ ಹೋಗಿ ದೇವರ ಗ್ರಂಥ ಇವತ್ತು ನಮ್ಮ ಕೈ ಕೊಟ್ಟಿದ್ದಾನೆ. ಆ ಗ್ರಂಥನ ಹುಡುಕುವಂತಹ ಒಂದು ತಾಳ್ಮೆ ಆಗ್ಲಿ, ಗ್ರಂಥದೆಡೆಗಿನ ಒಂದು ಪ್ರೀತಿ ಆಗ್ಲಿ, ಗ್ರಂಥದೆಡೆಗಿನ ಒಂದು ಬಯಕೆ ಆಗ್ಲಿ ಇವತ್ತು ಜನರಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಏನಂತಂದ್ರೆ ಹುಡುಕ್ತಾ ಇಲ್ಲ. ಹುಡುಕಿದ್ರೆ ತಾನೇ ಅದ್ರಲ್ಲಿ ಇರುವಂತ ಶಕ್ತಿ ಗೊತ್ತಾಗಲ್ಲ ನಿನಗೆ ಏನಂತೇಳಿ. ಹುಡುಕಿಲ್ಲ ಅಂದ್ರೆ ಇನ್ನೇನು ಶಕ್ತಿ ನಿಮ್ಗೆ? ಸೊ ಹಾಗಾಗಿ ಇವತ್ತು ಬಹಳ ವಿಶೇಷವಾಗಿ ಇನ್ನು ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದೀವಿ ಮುಂದಿನ ದಿನಮಾನಗಳಲ್ಲಿ. ವರ್ಷದ ಪ್ರಾರಂಭದ ಈ ಮಧ್ಯ ದಿವಸದಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ನಮ್ಮ ಒಂದು ಗಟ್ಟಿಯಾದ ಆಲೋಚನೆ ಏನಾಗಿರ್ಬೇಕಂತಂದ್ರೆ ಹುಡುಕ್ಬೇಕು ನಾನು ಅಂತೇಳಿ. ಬೈಬಲ್ ಸ್ಟಡಿಯಲ್ಲಿ ನಾವು ಹುಡುಕ್ಬೇಕು. ಏನ್ ಹುಡುಕ್ಬೇಕಂತಂದ್ರೆ ಮೇಲಿರುವಂತವುಗಳನ್ನ ಹುಡುಕ್ಬೇಕು. ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದವನ್ನು ಹುಡುಕ್ಬೇಕು ನಾವು. ದೇವರ ಸಭೆ ಅಂತಂದ್ರೆ, ದೇವರ ರಾಜ್ಯ ಅಂತಂದ್ರೆ ಬರೀ ತಿನ್ನೋದು, ಕುಡಿಯೋದು, ಬಿಲ್ಡಿಂಗ್ಗಳು, ಬಿಲ್ಡಿಂಗ್ ಡೆಕೋರೇಷನ್ಸ್ಗಳು, ಆಸ್ತಿ ಸಂಪಾದನೆ ಮಾಡ್ಕೊಳ್ಳೋದು ಬರೀ ಇದೇ ಅಲ್ಲ. ಯಾರು ಆಲಯ? ಇವತ್ತು ನಾವೇ ಆಲಯ. ಕೊರಿಂಥದವರು ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ದೇವರ ಆಲಯವು ಪವಿತ್ರವಾದದ್ದು. ಆ ಆಲಯವು ಯಾರು? ನೀವೇ. ನಿಮ್ಮನ್ನ ಯಾರಾದ್ರೂ ಕೆಡಿಸಿದ್ರೆ ಅವ್ರು ಯಾರು ಕೆಡಿಸ್ತಾನೆ? ದೇವರನ್ನೇ ಕೆಡಿಸ್ದಂಗಾಯ್ತು ಅಂತ ಹೇಳ್ತಾನೆ. ಸೊ ನಾವು ದೇವರ ಆಲಯ, ದೇವರು ವಾಸಿಸುವಂತ ಒಂದು ಕಟ್ಟಡ ಇದು. ಮತ್ತೆ ಇದರಲ್ಲಿ ದೇವರು ವಾಸ ಮಾಡ್ಬೇಕು ಅಂತಂದ್ರೆ ನಾನು ಹುಡುಕಿದ್ರೆ ತಾನೇ ದೇವ್ರು ಹೆಂಗಿರ್ತಾನೆ ಅಂತ ನನ್ಗೆ ಗೊತ್ತಾಗಲ್ಲ. ನನಗೆ ಇವತ್ತು ನಾವು ನಮ್ಮ ಮನೆಗಳಿಗೆ ಯಾರಾದ್ರೂ ಅತಿಥಿಗಳಿಗೆ ಬಂದ್ರೆ, ಅಯ್ಯೋ ಅತಿಥಿಗಳಿಗೆ ಸಂತೋಷ ಆಗ್ಬೇಕು, ಅಲ್ಲಿ ಇದು ಬೆಡ್ರೂಮ್, ಅಲ್ಲಿ ಬೆಡ್ ಇರ್ಬೇಕು, ಇಲ್ಲಿ ಟೀಪ ಇರ್ಬೇಕು, ಇಲ್ಲಿ ನೀರ್ ಇರ್ಬೇಕು, ಇಲ್ಲಿ ಫ್ಯಾನ್ ಇರ್ಬೇಕು, ಇಲ್ಲಿ ಅದಿರ್ಬೇಕು, ಇದಿರ್ಬೇಕು ಅಂತ ಎಷ್ಟು ವ್ಯವಸ್ಥೆ ಮಾಡ್ತೀವಿ. ಅವ್ರು ಬಂದವರು ನಮ್ಮ ಮನೆಯಲ್ಲಿ ಇರುವಷ್ಟು ಕಾಲ ಅವ್ರು ನೆಮ್ಮದಿಯಿಂದ ಇರ್ಬೇಕು, ಸಂತೋಷದಿಂದ ಇರ್ಬೇಕಂತ ಎಷ್ಟು ಬಯಸ್ತೀವಿ ನಾವು. ಮತ್ತೆ ದೇವರು ನಮ್ಮಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಇರ್ಬೇಕಂತಂದ್ರೆ ಆತನಿಗೆ ತಕ್ಕದಾದಂತ ವಾತಾವರಣವನ್ನು ಏರ್ಪಾಟ್ ಮಾಡ್ಬೇಕಲ್ಲ ನಾನು. ಆತನ ಏನ್ ಇಷ್ಟಪಡ್ತಾನೆ, ಆತನಿಗೆ ಏನ್ ಇಷ್ಟ ಇಲ್ಲ, ಆತನಿಗೆ ಏನ್ ಕೊಟ್ರೆ ಆತ ಸಂತೋಷವಾಗಿರ್ತಾನೆ, ಆತನಿಗೆ ನಾನು ಏನ್ ಕೊಡ್ಲಿಲ್ಲ ಅಂದ್ರೆ ಆತನ ವ್ಯಸನ ಮಾಡ್ಕೊಳ್ತಾನೆ, ಆತನ ದುಃಖ ಪಡ್ತಾನೆ. ಇವೆಲ್ಲ ಹುಡುಕಿದ್ರೆ ಸಿಗೋದು, ಸುಮ್ಮನೆ ಸಿಗ್ತಾವ? ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಬಹಳ ಚಂದ ಹೇಳ್ತಾನೆ ಮತ್ತೊಂದು ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಬೇಡಿಕೊಳ್ಳಿ ನಿಮಗೆ ಏನ್ ಮಾಡ್ತದೆ? ದೊರೆಯುವುದು, ಹುಡುಕಿದ್ರೆ ನಿಮಗೆ ಸಿಕ್ಕುವುದು, ತಟ್ಟಿದ್ರೆ ನಿಮಗೆ ತೆರೆಯುವುದು. ಇದನ್ನ ಸರಿಯಾದ ಆಂಗಲಲ್ಲಿ ಇವತ್ತು ಜನರು ಅರ್ಥ ಮಾಡ್ಕೊತಾ ಇಲ್ಲ. ಇದನ್ನ ತಮ್ಮ ಒಂದು ಸ್ವಲಾಭಕ್ಕೋಸ್ಕರ, ತಮ್ಮ ಭೌತಿಕವಾದಂತವುಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಈ ಮಾತನ್ನು ಬಳಸ್ಕೊಳ್ತಾ ಇರೋದು. ಸರಿಯಾದ ದಿಕ್ಕಿನಲ್ಲಿ ಇದನ್ನು ಬಳಸ್ಕೊಳ್ಬೇಕನ್ನುವಂಥದ್ದು ಇವತ್ತು ದೇವರ ಒಂದು ಆಲೋಚನೆ. ಹುಡುಕ್ಬೇಕು ನಾವು. ಈ ವರ್ಷದ ಆರಂಭದ ಈ ಒಂದು ಮಧ್ಯ ದಿವಸದ ಈ ಬೈಬಲ್ ಸ್ಟಡಿಯಲ್ಲಿ ನಾನು ಇದೇ ಟಾಪಿಕ್ ಒತ್ತಿ ಹೇಳ್ಬೇಕು ನಾನು ಅಂತೇಳಿ ನಿರ್ಧಾರ ಮಾಡ್ತೇನೆ. ಏನಕ್ಕೆ ನಾವು ಹುಡುಕ್ಬೇಕು. ನಾವು ಇನ್ನು ನಮಗೆ 300ಕ್ಕಿಂತಲೂ ಹೆಚ್ಚಿನ ಒಂದು ದಿನಗಳು ಇವತ್ತು ಈ ವರ್ಷದಲ್ಲಿ ದೇವರು ನಮಗಾಗಿ ದಯಪಾಲಿಸ್ಲಿಕ್ಕಿದ್ದಾರೆ. ಇನ್ನು ಅನೇಕ ವರ್ಷಗಳನ್ನ ದೇವರು ನಮಗೆ ದಯಪಾಲಿಸ್ಕೊಡ್ತೇನೆ. ಯಾವಾಗಂದ್ರೆ ನಾನು ಹುಡುಕ್ಬೇಕನ್ನುವಂತ ಆಲೋಚನೆ ನನ್ನಲ್ಲಿದ್ದಾಗ. ಏನೋ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸ್ಕೊಂಡು ಹೋಗಿ ಏನೋ ಯಾವಾಗೋ ಹೆಂಗೋ ಅಂತಂದ್ರೆ ಅದು ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇಲ್ಲ ಅದೀಗ. ಸೊ ಹಾಗಾಗಿ ಏನ್ ಹುಡುಕ್ಬೇಕು ನಾನು? ಆತ್ಮ ಸಂಬಂಧವಾದಂತವುಗಳನ್ನ ಹುಡುಕು. ಭೌತಿಕವಾದದ್ದಕ್ಕೆ ನೀನು ಪ್ರಾಧಾನ್ಯತೆ ಕೊಡಬೇಡ. ಮತ್ತೇನ್ ಬರ್ಸುವರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಏನ್ ಹೇಳ್ತಾನೆ? ಆದದರಿಂದ ನೀವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನ್ ಮಾಡ್ಬೇಕಂತೆ? ತವಕ ಪಡ್ರಿ. ಇವತ್ತು ಮಿಡ್ ವೀಕ್ ಬೈಬಲ್ ಸ್ಟಡಿ ಇದೆ. ಇವತ್ತು ದೇವರು ತನ್ನ ಗ್ರಂಥದ ಮುಖಾಂತರ ಏನು ನಮಗೆ ತಿಳಿಸ್ಲಿಕ್ಕಿದ್ದಾನೆ. ಮೇಲಿರುವಂತವುಗಳನ್ನ ನಾನು ಇನ್ನು ಏನನ್ನು ಹುಡುಕ್ಬೇಕಾಗಿದೆ? ನಾನು ನೀತಿ, ಸಮಾಧಾನ, ಆನಂದಗಳನ್ನ ಇನ್ನೂ ಯಥೇಚ್ಛವಾಗಿ ನಾನು ಪಡ್ಕೊಂಡು ಈ ಲೋಕದಲ್ಲಿ ನಾನೊಬ್ಬ ಅತ್ಯಂತ ಯಶಸ್ವಿ ಪ್ರವಾಸಿಗನಾಗಿ ಆ ನಿತ್ಯತ್ವಕ್ಕೆ ನಾನು ಪ್ರಯಾಣ ಮಾಡುವಂತಹ ಪ್ರವಾಸಿಗರಲ್ಲಿ ನಾನು ಯಶಸ್ವಿ ಪ್ರಯಾಣಿಕನಾಗಬೇಕು ಅಂತಂದ್ರೆ ನಾನು ಏನ್ ಹುಡುಕ್ಬೇಕು ಅನ್ನುವಂಥ ತವಕ ಇವತ್ತು ನಮ್ಮಲ್ಲಿ ಬರ್ಬೇಕು. ಬೈಬಲ್ ಸ್ಟಡಿ ಕಾರ್ಯಕ್ರಮಗಳು ಅಂತ ಬಂದ ತಕ್ಷಣ, ಮಿಡ್ ವೀಕ್ ಬೈಬಲ್ ಸ್ಟಡಿ ಅಂತ ಬಂದ ತಕ್ಷಣ, ಕುಟುಂಬ ಪ್ರಾರ್ಥನೆಗಳು ಅಂತ ಬಂದ ತಕ್ಷಣ ಇವತ್ತು ನಮಗೆ ಇಲ್ಲಿ ಏನು ಹೇಳಲಿಕ್ಕಿದ್ದಾನೆ ದೇವರು? ಇವತ್ತು ನಾವು ಏನನ್ನು ಇವತ್ತು ಹುಡುಕ್ಲಿಕ್ಕಿದೀವಿ ನಾವು ಅನ್ನುವಂತ ಆಲೋಚನೆ ಬರಬೇಕು. ಅದಕ್ಕೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಏನ್ ಮಾಡ್ಬೇಕು? ನೀವು ತವಕ ಪಡ್ರಿ. ಅದ್ರ ಜೊತೆಗೆ ನಿಮಗೆ ಏನ್ ಮಾಡ್ತಾರೆ? ಇವೆಲ್ಲ ಸಿಗ್ತವೆ. ಏನ್ ಇವೆಲ್ಲ? ಮತ್ತೊಂದು ಬರ್ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಲ್ಲಿ, ಈ ಕಾರಣದಿಂದ ನಿಮ್ಮ ಪ್ರಾಣಾಧಾರಗಳಿಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಅಂದ್ರೆ ಯಾವ್ದು ಇಂಪಾರ್ಟೆಂಟು?
ಅಂತ ತಿಳಿಸ್ಕೊಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಯಾವುದು ಮುಖ್ಯವಾದದ್ದು ಅಂತ ಹೇಳ್ತಾನೆ. ಊಟ ಮುಖ್ಯನೇ, ದೇಹ ಬದುಕಬೇಕಂದ್ರೆ ಊಟ ಮುಖ್ಯನೇ, ಆದ್ರೆ ಊಟಕ್ಕಿಂತ ಮುಖ್ಯವಾದದ್ದು ಯಾವುದು? ಪ್ರಾಣ ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಊಟಕ್ಕಿಂತ ಪ್ರಾಣ ಮುಖ್ಯ, ಉಡುಪಿಗಿಂತ ಯಾವುದು ಮುಖ್ಯ? ದೇಹ ಮುಖ್ಯ ಅಂತ ಹೇಳ್ತಾನೆ. ಇವತ್ತು ಮನುಷ್ಯನ ಮನಸ್ಸುಗಳು ಹೆಂಗಾಗ್ಬಿಟ್ಟಿದ್ದೇವೆ ಅಂತಂದ್ರೆ, ಬಟ್ಟೆಗೆ ಏನಾದ್ರೂ ಒಂದ್ ಸ್ವಲ್ಪ ಇದರಿಂದ ಏನಾದ್ರೂ ಒಂದು ಕೊಳೆ ಅಥವಾ ಡ್ಯಾಮೇಜ್ ಆಯ್ತು ಅಂತಂದ್ರೆ ಆ ಮನುಷ್ಯನನ್ನು ಹೊಡೆದಾಕ್ ಬಿಡುವಂತ ಒಂದು ಹಂತಕ್ಕೆ ಇವತ್ತು ಹೋಗುವಂತ ಸ್ಥಿತಿ ಬಂದ್ಬಿಟ್ಟಿದ್ದಾನೆ ಮನುಷ್ಯ. ಹೆಂಗೋ ನನ್ನ ಬಟ್ಟೆ ಹಾಳು ಮಾಡಿದೆ ನೀನು, ಹೆಂಗೋ ನನ್ನ ಕಾರ್ ಡ್ಯಾಮೇಜ್ ಮಾಡಿದೆ ನೀನು, ಹೆಂಗೋ ನನ್ನ ಬೈಕ್ ನೀನು ಬಂದು ನೀನು ಟಚ್ ಮಾಡಿದೆ ನೀನು ಅಂತೇಳಿ ಅವನನ್ನು ಹೊಡೆದು ಅವನನ್ನು ಹಿಂಸೆ ಪಡಿಸುವಂತಹ ಒಂದು ಕ್ರೋಧವನ್ನ ತೋರ್ಪಡಿಸುವಂತ ದಿಕ್ಕಿನಲ್ಲಿ ಇವತ್ತು ಮನುಷ್ಯ ಹೋಗ್ತಾ ಇದ್ದಾನೆ ಅಂತಂದ್ರೆ, ಇಷ್ಟಕ್ಕೂ ಮನುಷ್ಯನ ತಲೆಯಲ್ಲಿ ಏನಿದೆ? ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ ಮನುಷ್ಯನಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಯಾವ್ದು ಕೊಡ್ತಾ ಇದ್ದಾನೆ? ವಸ್ತುಗಳಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ, ಉಡುಪಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ, ಮನುಷ್ಯನಿಂದ ನಿರ್ಮಿತವಾದಂತಹ ವಸ್ತುಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ ಹೊರತಾಗಿ ಮನುಷ್ಯನಿಗೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ ಇವತ್ತು. ಅಂದ್ರೆ ಆಲೋಚನೆಗಳು ಏನಾಗ್ಬಿಟ್ಟಿದ್ದಾವೆ? ದೇವರಿಂದ ತುಂಬಾ ದೂರಕ್ಕೆ ಹೋಗ್ಬಿಟ್ಟಿದ್ದೇವೆ ಅಂತ ಅರ್ಥ. ಹುಡುಕುದನ್ನ ಬಿಟ್ಟೇ ಬಿಟ್ಟಿದ್ದಾರೆ ಅಂತ ಅರ್ಥ. ಮೇಲಿರುವಂತವುಗಳನ್ನ ಬಿಟ್ಟೇ ಬಿಟ್ಟಿದ್ದಾರೆ. ಏನಾದ್ರೂ ಮೇಲಿರುವಂತವುಗಳ ಬಗ್ಗೆ ನೀನ್ ಏನಾದ್ರೂ ಹೇಳ್ತೀನಿ ಅಂತಂದ್ರೆ ನಿನ್ ನೋಡಷ್ಟು ನೋಡ್ತಾರೆ, ನಿನ್ನನ್ನು ಕೂಡ ಸಿಗದಾಗ್ ಬಿಡುವಂತ ಒಂದು ಹಂತಕ್ಕೂ ಕೂಡ ಹೋಗುವಂತ ಮನಸ್ಥಿತಿಗೆ ಇವತ್ತು ಮನುಷ್ಯ ಬಂದ್ಬಿಟ್ಟಿದ್ದೇನೆ. ಹಾಗಾಗಿ ಇವತ್ತು ಕ್ರೈಸ್ತರಾದಂತ ನಾವುಗಳು, ಕ್ರಿಸ್ತನ ಸ್ವರತ್ತು ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆಯಾಗಿರ್ತಕ್ಕಂಥ ನಾವುಗಳು, ನಿತ್ಯತ್ವದ ಒಂದು ಪ್ರಯಾಣದಲ್ಲಿ ಪ್ರವಾಸಿಗರಾಗಿ ಪರದೇಶಿಗಳಾಗಿರ್ತಕ್ಕಂಥ ನಾವುಗಳು, ಪ್ರತಿ ಕ್ಷಣ ಪ್ರತಿ ಹಂತ ನಾವು ಹುಡುಕುವಂತಹ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ಏನ್ ಮಾಡ್ಬೇಕು? ನಾವು ಇವತ್ತು ತೊಡಗಿಸ್ಕೊಳ್ಬೇಕು, ನಾವು ಹುಡುಕ್ಬೇಕು. ನಾವು ಹುಡುಕಿದ್ರೆ ನಾವ್ ಏನಾಗ್ತೀವಿ? ನಾವು ಬೆಳಿಲಿಕ್ಕೆ ಸಾಧ್ಯ. ನಾವು ಇಲ್ಲಾಂದ್ರೆ ಬೆಳೆಯಲ್ಲ. ಹಾಗೆ ಲೋಕಸ್ಥರಾಗಿ ಲೋಕದವರು ಯಾವ ರೀತಿಯಾದಂತ ಆಲೋಚನೆ ಮಾಡ್ತಾರೋ ಹಂಗೆ ಇತ್ತು ಬಿಡ್ತೀವಿ ನಾವು. ಪರಲೋಕದ ಭಾವನೆ ಅನ್ನುವಂಥದ್ದು ನಮ್ಮಲ್ಲಿ ಬರಲ್ಲ, ಹುಡುಕ್ಲಿಲ್ಲ ಅಂತಂದ್ರೆ. ಸೊ ಹಾಗಾಗಿ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಏನ್ ಮಾಡ್ರಿ? ನೀವು ತವಕ ಪಡ್ರಿ. ಆಗ ಏನಾಗ್ತದೆ? ಇವುಗಳ ಕೂಡ ರಾಜ್ಯಕ್ಕಾಗಿ ನೀತಿಗಾಗಿ ನೀನೇನು ತವಕ ಪಡ್ತಾ ಇದ್ದಲ್ಲ, ಇವುಗಳ ಕೂಡ ಅವು ನಿಮಗೆ ದೊರೆಯು. ಯಾವುವು? ಊಟ, ಉಡುಪು, ವಸತಿ ಎಲ್ಲವೂ ಕೂಡ ನನಗೆ ಸಿಗ್ತದೆ ಅಂತ. ಅಂದ್ರೆ ನಿಮ್ಗೆ ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಇದನ್ನ ಹುಡುಕಿ ಫಸ್ಟ್ ಅಂತ ಹೇಳ್ತಾನೆ. ಇಲ್ಲ ನಾನು ಇದನ್ನ ಹುಡುಕಲ್ಲ, ಮೊದಲು ನಾನು ಅದನ್ನ ಹುಡುಕ್ತೀನಿ ಅಂತ ಹೇಳ್ತಾನೆ. ದೇವರು ಉತ್ತಮವಾದದನ್ನ ಕೊಡ್ತೀನಿ ಅಂತ ಬಂದಾಗ ನಾನು ಏನ್ ಮಾಡ್ತೀನಿ? ಯಾವ್ದೋ ಒಂದು ಬಿಡು, ದೇವ್ರು ನನ್ನ ಉನ್ನತವಾದಂತ ಸ್ಥಿತಿಯಲ್ಲಿ ಇರಿಸ್ಬೇಕು ಅಂತ ಬಂದ್ರೆ, ಇಲ್ಲ ನನಗೆ ಆ ಸ್ಥಿತಿಯೆಲ್ಲ ಬೇಡ, ನಾನು ಇಲ್ಲಿ ಸಾಕು ನನಗೆ ಅನ್ನುವಂಥ ಸ್ಥಿತಿಗೆ ಇವತ್ತು ಮನುಷ್ಯ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಏನ್ ಹುಡುಕ್ಬೇಕು? ನಾನು ದೇವರ ರಾಜ್ಯ ತಿನ್ನೋದು ಕುಡಿಯೋದಲ್ಲ. ತಿನ್ನೋದು ಕುಡಿಯೋದಕ್ಕೋಸ್ಕರ ನೀವು ಹುಡುಕ್ಬೇಡಿ. ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವ್ ಏನ್ ಮಾಡ್ಬೇಕಂತ ನೀವು ತವಕ ಪಡ್ರಿ ಅಂತ ಹೇಳಿ. ದೇವ್ರಿಗೆ ಗೊತ್ತು ನನ್ನ ಮಕ್ಕಳಿಗೆ ಏನ್ ಕೊಡ್ಬೇಕು ಏನಿಲ್ಲ ಅಂತ ಹೇಳಿ. ಆಕಾಶದ ಪಕ್ಷಿಗಳನ್ನ ನೋಡ್ರಿ ನೀವು, ಅವಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಲ್ಲಿ ಕೂಡಿಸಿಟ್ಟುಕೊಳ್ಳೋದಿಲ್ಲ, ಆಗ್ಲೂ ಕೂಡ ಅವುಗಳನ್ನ ಏನ್ ಮಾಡ್ತೀನಿ? ನಾನು ಸಾಕಿ ಸಲ್ಲುತ್ತೀನಿ. ಮತ್ತೆ ಅವುಗಳಿಗಿಂತ ನೀವು ಹೆಚ್ಚಿನವರಲ್ವಾ? ನೀವು ನನ್ನ ಮಕ್ಕಳಲ್ವಾ? ನನ್ನ ಮಗನು ಸ್ವರತ್ ತಗೊಂಡು ಸಂಪಾದನೆ ಮಾಡ್ಕೊಂಡಂತ ಸಭೆ ಅಲ್ವಾ ನೀವು? ಅರೆ, ನನ್ನ ಮಗನನ್ನೇ ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಮೇಲೆ ಇನ್ನು ನಾನು ನಿಮಗೆ ಕೊಡದೇ ಇರೋದಕ್ಕೆ ಇನ್ನೇನಿದೆ ನನ್ನಲ್ಲಿ? ಸೊ ಈ ತವಕ ನಮ್ಮಲ್ಲಿ ಬರಲಿ. ಯಾವಾಗ ಬರುತ್ತೆ ಈ ತವಕ ಅಂತ? ನಾನು ಹುಡುಕ್ದಾಗ ಬರ್ತದೆ. ಹುಡುಕ್ಲಿಲ್ಲ ಅಂದ್ರೆ ಬರಲ್ಲ. ನಾನು ಪ್ರಸಂಗ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಿಮಗೆ ಏನ್ ಬೇಕು ನನಗೆ ಗೊತ್ತು ಅಂತ ಹೇಳ್ತಾನೆ. ಪ್ರಸಂಗಿ ಪುಸ್ತಕ 2ನೇ ಅಧ್ಯಾಯ, ನಿಮಗೆ ಏನ್ ಬೇಕು ನನಗೆ ಗೊತ್ತಿದೆ, ನಾನು ಅವುಗಳನ್ನ ಕೊಡ್ತೇನೆ ನಿಮಗೆ ಅಂತ ಹೇಳ್ತಾನೆ. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 24-25ನೇ ವಚನದಲ್ಲಿ, ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ, ಇದು ದೇವರಿಂದ ಆಯಿತೆಂಬುದನ್ನು ಕಂಡುಕೊಂಡೆನು ಅಂತ ಹೇಳ್ತಾರೆ. ಅಂದ್ರೆ ಮೇಲು ಅನ್ನುವಂಥದ್ದು ಎಲ್ಲಿದೆ? ಅನ್ನಪಾನಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಮೇಲು ಅನ್ನೋದಿದೆ ಅಂತೆ. ಎಷ್ಟೇ ದೊಡ್ಡ ಮನೆ ಕೊಟ್ಟಾಂತರ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ತಕ್ಕೊಂಡ್ರು ಕೂಡ ಊಟದಲ್ಲಿ ತೃಪ್ತಿ ಇದ್ದಷ್ಟು ಇನ್ಯಾವುದ್ರಲ್ಲೂ ಕೂಡ ಮನುಷ್ಯನಿಗೆ ತೃಪ್ತಿ ಇರಲ್ಲ. ಮನುಷ್ಯ ಎಲ್ಲವುಗಳಲ್ಲಿ ಸಾಕುವಂತ ಅನ್ನುವಂತ ಪದನೇ ಬರಲ್ಲ. ಇನ್ನು ಬೇಕು ಅಂತಾನೆ ಹೊರತಾಗಿ ಸಾಕುವಂತ ಯಾವ ವಿಷಯದಲ್ಲಿ ಕೂಡ ಸಾಕು ಅಂತ ಹೇಳಲ್ಲ. ಆದ್ರೆ ಸಾಕು ಅಂತ ಹೇಳುವಂತ ವಿಷಯ ಯಾವ್ದು ಅಂತಂದ್ರೆ ಅದು ಊಟದಲ್ಲಿ ಮಾತ್ರ. ಅಯ್ಯೋ ಸಾಕು ಸರ್, ನಿನ್ನ ಅಮೃತ ಇಟ್ಟರು ಕೂಡ ನಮ್ ಕೈಲಿ ಏನಾಗಲ್ಲ, ತಿನ್ನಕ್ಕಾಗಲ್ಲ, ಹೊಟ್ಟೆ ತುಂಬಾ ಆಯ್ತು ನಮ್ಗೆ ಅಂತ ಹೇಳ್ಬಿಟ್ಟು ಹೇಳುವಂತ ಮಾತು ಸಾಕು ಅನ್ನೋಂಥದ್ದು ಎಲ್ಲಿಂದ ಅದು ಊಟದಲ್ಲಿ ಮಾತ್ರ.
ಅದಕ್ಕೆ ಸೊಲೊಮೋನನು ಇಲ್ಲಿ ಕಂಡುಕೊಂಡಂತೆ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ, ಇದು ದೇವರಿಂದ ಆಯಿತೆಂಬುದನ್ನೂ ಕಂಡುಕೊಂಡೆನು. 25ನೇ ವಚನ. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು? ದೇವರಿಲ್ದೇನೆ, ದೇವ್ರು ಕೊಡ್ಲಿಲ್ಲ ಅಂತಂದ್ರೆ ನಾನು ಏನ್ ಊಟ ಮಾಡಿ ಏನ್ ಸುಖ ಅನುಭವಿಸ್ತೀನಿ? ನಾನು ಏನ್ ಸುಖ ಅನುಭವಿಸ್ತೀನಿ? ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸಂಪಾದನೆ ಮಾಡಿಕೊಳ್ಳುವಂತವರು ತಮಗಿಷ್ಟವಾದಂತ ಆಹಾರನೂ ಕೂಡ ತಿನ್ನುವಂತ ಪರಿಸ್ಥಿತಿ ಇಲ್ಲ. ಮನಸ್ಸೇನೋ ತುಂಬಾ ಇಷ್ಟಪಡ್ತದೆ, ಆ ಊಟ ಬೇಕು ನನಗೆ ಅಂತೇಳಿ, ಆದ್ರೂ ಕೂಡ ತಿನ್ನುವಂತ ಪರಿಸ್ಥಿತಿ ಇಲ್ಲ. ಅಯ್ಯೋ ನೀವು ತಿನ್ಬಾರ್ದು, ನಿಮ್ಗೆ ಶುಗರ್ ಜಾಸ್ತಿ ಆಗ್ಬಿಡ್ತದೆ, ನಿಮ್ಗೆ BP ಜಾಸ್ತಿ ಆಗ್ಬಿಡ್ತದೆ, ನಿಮ್ಗೆ ಅದಾಗ್ಬಿಡ್ತದೆ, ನಿಮ್ಗೆ ಇದಾಗ್ಬಿಡ್ತದೆ. ಇದೆ, ತಿನ್ನಕ್ಕಿದೆ, ಆದ್ರೂ ತಿನ್ನುವಂತ ಪರಿಸ್ಥಿತಿ ಇಲ್ಲ. ಚಿನ್ನದ ಟೇಬಲ್ ಸ್ಪೂನ್ ಇಟ್ಕೊಂಡು ತಿನ್ನುವಂತವ್ರು ಕೂಡ ತಿನ್ನುವಂತ ಭಾಗ್ಯ ಇಲ್ಲ. ಹಾಗಾಗಿ ಇವತ್ತು ದೇವ್ರು ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡ್ರಿ, ನಿಮಗೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು? ಯಾರು ಸುಖವನ್ನು ಅನುಭವಿಸಕ್ಕಾಗ್ತಾರೆ? ಸೊ ಇವತ್ತು ನನ್ಗೆ ಊಟ ಮಾಡ್ಬೇಕು ಅಂತಂದ್ರೆ ಅದು ದೇವರಿಂದನೇ ಏನಾಗ್ಬೇಕು, ನನಗೆ ಬರಬೇಕು. ಅದನ್ನ ತಿಂದೇ ನಾನು ಸಂತೋಷ ಪಡ್ಬೇಕು, ಅದನ್ನ ತಿಂದೇ ನಾನು ಸಂತೃಪ್ತನಾಗ್ಬೇಕಂತಂದ್ರೆ ಅದು ದೇವರ ಕೃಪೆನೇ ಇವತ್ತು ನಾನು ಊಟ ಮಾಡುವಂಥದ್ದು. ಹಾಗಾಗಿ ನೀವು ಮೊದಲು ಇದಕ್ಕೆ ತಗೋಪಡ್ರಿ, ನಿಮ್ಗೆ ಊಟ ಬೇಕಾ ನಾನು ಕೊಡ್ತೀನಿ, ನಾನೇ ಕೊಡುವುದನ್ನ ನಾನೇ ಕೊಡ್ತೀನಿ ಅಂತ. ಯಾಕೆಂತಂದ್ರೆ ದೇವರೇ ಇವೆಲ್ಲಗಳನ್ನು ನಿರ್ಮಾಣ ಮಾಡಿದ್ದೇನೆ. ಯಾರಿಗೋಸ್ಕರ? ನನಗೋಸ್ಕರ. ಫಸ್ಟ್ ನನಗೆ ಏನ್ ಬೇಕೋ ಎಲ್ಲವನ್ನ ನಿರ್ಮಾಣ ಮಾಡಿದ ಮೇಲೆನೆ ನೆಕ್ಸ್ಟ್ ನನ್ನನ್ನು ಏನ್ ಮಾಡಿದ್ದೇನೆ? ನಿರ್ಮಾಣ ಮಾಡಿದ್ದೇನೆ. ದೇವ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ. ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆ ತಾಯಿ ಏನ್ ಮಾಡ್ತಾಳೆ? ಮಗುಗ್ ಬೇಕಾದಂತ ಬಟ್ಟೆಗಳು, ತೊಟ್ಲು, ಮಗು ಈ ಭೂಮಿಗೆ ಬಂದ ತಕ್ಷಣ ಆ ಮಗುಗೆ ಎಂತ ವಾತಾವರಣ ಕೊಡಬೇಕು, ಎಂತ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು, ಮಗುವಿನ ಮುಂದಿನ ಭವಿಷ್ಯತ್ತಿಗೆ, ಮುಂದಿನ ದಿನಗಳಿಗೆ ಏನ್ ಬೇಕು ಏನಿಲ್ಲ ಎಲ್ಲವನ್ನು ಸಿದ್ಧ ಮಾಡ್ಕೊಳ್ತಾಳೆ ತಾಯಿ. ಇದು ಭೌತಿಕವಾದಂತ ತಾಯಿ ತಂದೆಗಳು. ಅದು ಆತ್ಮ ಸಂಬಂಧವಾದಂತ ತಂದೆ. ನನ್ನ ಮಗ ಬರ್ಲಿಕ್ಕಿದ್ದಾನೆ, ನನ್ನ ಮಗನಿಗೆ ಇಷ್ಟೆಲ್ಲ ಬೇಕು, ನನ್ನ ಮಗಳಿಗೆ ಗಾಳಿ ಬೇಕು, ನೀರು ಬೇಕು, ಚಳಿಗಾಲ ಮಳೆಗಾಲ ಇವುಗಳಲ್ಲಿ ನನ್ನ ಮಗನ ದೇಹ ಸಂರಕ್ಷಣೆ ಹೊಂದಬೇಕು. ಎಲ್ಲ ಸಕಲ ಭೂ ಜಂತುಗಳೆಲ್ಲವೂ ಕೂಡ, ಜಲಚರಗಳೆಲ್ಲವೂ ಕೂಡ, ಪಂಚಭೂತಗಳೆಲ್ಲವೂ ಕೂಡ ನನ್ನ ಮಗನಿಗೋಸ್ಕರ ಸೇವೆ ಮಾಡಬೇಕು. ನನ್ನ ಮಗನ ಇಡೀ ಪ್ರಕೃತಿಗೆ ಕಿರೀಟ ಇದ್ದ ಹಾಗೆ ಅಂತೇಳಿ ದೇವರ ಆಲೋಚನೆ ಮನುಷ್ಯನ ವಿಚಾರದಲ್ಲಿ. ಸೊ ಹಾಗಾಗಿ ಇವತ್ತು ನಾವು ಯಾವ್ದಕ್ಕೆ ತವಕ ಪಡ್ತಾ ಇದ್ದೀವಿ, ನಾವು ಯಾವ್ದು ಹುಡುಕ್ತಾ ಇದ್ದೀವಿ ನಾವು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಹುಡುಕುವಂಥದ್ದು ಇವತ್ತು ಬಹಳ ಇಂಪಾರ್ಟೆಂಟ್. ಹುಡುಕಿದ್ರೆ ಏನಾಗುತ್ತೆ, ಹುಡುಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಗ್ರಂಥ ಇವತ್ತು ನಮ್ಗೆ ಹೇಳ್ತದೆ. 1 ತಿಮೋಥಿ 6ನೇ ಅಧ್ಯಾಯ 6ನೇ ವಚನದಲ್ಲಿ, 1 ತಿಮೋಥಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಅಂತ ಹೇಳ್ತಾನೆ. ಭಕ್ತಿ ಹೆಂಗಿರ್ಬೇಕು? ಸಂತುಷ್ಟಿ ಸಹಿತವಾಗಿರ್ಬೇಕು. ನನ್ನ ಮನಸ್ಸು ಸಂತೃಪ್ತಿ ಆಗಬೇಕು, ಆ ಭಕ್ತಿ ಇದ್ರೆ ಸಾಕು ನನಗೆ, ಅದೇ ದೊಡ್ಡ ಲಾಭ ನನಗೆ. ಆಮೇಲೆ ಮುಂದುವರೆದ ಭಾಗದಲ್ಲಿ ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲ್ಲ. ಇದು ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಎಲ್ಲರಿಗೂ ಗೊತ್ತಾ? ಪ್ರಪಂಚದಲ್ಲಿರುವಂತವ್ರು ಎಲ್ರಿಗೂ ಗೊತ್ತಿದೆ. ಮತ್ತೆ ಗೊತ್ತಿದ್ರು ಹೆಂಗ್ ನಡ್ಕತಾ ಇದಾರ? 1 ಫೀಟ್ ಜಾಗನೂ ಕೂಡ ಬಿಟ್ಟು ಕೊಡದಂತ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. 1 ಫೀಟ್ ಜಾಗ ಬಿಡ್ಬೇಕ? ಅದ್ ನೀನಾರು ಇರ್ಬೇಕಿಲ್ಲ, ನಾನಾರು ಇರ್ಬೇಕು. ಯಾವುದೇ ಕಾರಣಕ್ಕೂ ನನ್ನ ಶತ್ರು ಪರವಾಗಿಲ್ಲ, 1 ಫೀಟ್ ಜಾಗನೂ ಕೂಡ ನಾನು ಬಿಟ್ಕೊಡಲ್ಲ ಅನ್ನೋಂಥ ಪರಿಸ್ಥಿತಿ. ಮತ್ತೆ ಗೊತ್ತಿಲ್ವಾ ಇದೆಲ್ಲ? ಅನ್ನ ವಸ್ತ್ರಗಳಿದ್ರೆ ಸಾಕು, ನಾವು ಏನು ತಗೊಂಡ್ ಬರಲಿಲ್ಲ, ಏನು ತಗೊಂಡು ಹೋಗಲ್ಲ ಅಂತ ಎಲ್ರಿಗೂ ಗೊತ್ತು. ಬಟ್ ಇವೆಲ್ಲ ಹೆಂಗಿದಾವೆ? ಬರೀ ಪುಸ್ತಕದಲ್ಲಿ ಮಾತ್ರ. ಅಲ್ಲೇ ನೀವಿರು, ನೀವು ಅಲ್ಲೇ ಇರು, ನನಗೂ ನಿನಗೂ ಏನು ಸಂಬಂಧ ಇಲ್ಲ, ಸುಮ್ಮನೆ ನಾನು ಹೋಗ್ತೀನಿ ಅಷ್ಟೇನೆ. ಸೊ ಇದೆಲ್ಲ ಹುಡುಕೋದು. ಹಾಗಾಗಿ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನೂ ತಕೊಂಡು ಬರಲಿಲ್ಲ ಅಷ್ಟೇ, ಅದರೊಳಗಿಂದ ಏನೂ ತಕೊಂಡು ಹೋಗಲಾರೆವು, ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಇದು ಹುಡುಕೋದು. ಈ ರೀತಿ ಹುಡುಕಿದ್ರೆ ಬದುಕು ಹೆಂಗಿರುತ್ತೆ? ಒಬ್ಬ ಪ್ರವಾಸಿಗನ ಬದುಕಾಗಿಯೇ ನೀನು ಬದುಕ್ತಿದ್ದೀನಿ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡುವಂತ ವ್ಯಕ್ತಿಯಾಗಿನೇ ನಾನು ಬದುಕ್ತಿದ್ದೀನಿ. ಇದನ್ನ ಹುಡುಕಿ ನೀನು ಅಂಗೀಕರಿಸ್ಕೊಂಡ್ರೆ, ಇದನ್ನ ಹುಡುಕ್ಲಿಲ್ಲ, ಇದು ನಿನ್ನ ಅಂಗೀಕರಿಸಲಿಲ್ಲ ಅಂತಂದ್ರೆ ಇದಕ್ಕೂ ನಿನಗೂ ಸಂಬಂಧನೇ ಇಲ್ಲ. ಇದು ಇಲ್ಲೇ ಇರ್ತದೆ, ನೀನು ಅಲ್ಲೇ ಇರ್ತದೆ ಅಷ್ಟೇ. ನಾಳೆ ದಿನದಲ್ಲಿ ಇದೇ ಮಾತು ನಿನಗೆ ನ್ಯಾಯ ತೀರ್ಪನ್ನ ಕೊಡ್ತದೆ ಅಷ್ಟೇ. ಇದೇ ಮಾತು, ಇನ್ಯಾವ ಮಾತಲ್ಲ. ಇದೇ ಮಾತು ನ್ಯಾಯ ವಿಚಾರಣೆ ದಿನದಲ್ಲಿ ಮುಂದೆ ಬರ್ತದೆ. ಇದನ್ನ ಓದ್ದಲ್ಲಪ್ಪ,
ಮತ್ತೆ ಇದ್ರ ಪ್ರಕಾರ ಯಾಕೆ ನಡೀಲಿಲ್ಲ, ಇದನ್ನ ಯಾಕೆ ಹುಡುಕೊಳ್ಳಿಲ್ಲ, ಇದನ್ನ ಯಾಕೆ ನೀನು ಕಂಡುಕೊಳ್ಳಿಲ್ಲ? ಇದೇ ಶಾಶ್ವತ, ಇದೇ ಸತ್ಯ. ಮತ್ತೆ ಇದು ಸತ್ಯ ನೀನು ತಳ್ಳಿಬಿಟ್ಟಿದೆಯಲ್ಲ ನೀನು. ಹಾಗಾಗಿ ಪರಿಸ್ಥಿತಿ ಹಿಂಗಿದಾವೆ. ಹುಡುಕುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಇವತ್ತು ಗ್ರಂಥ ನಮ್ಗೆ ಹೇಳ್ತಾ ಇದೆ. ಅಬ್ರಹಾಂ ಏನು ಹುಡುಕದಮ್ಮ? ಅಬ್ರಹಾಂ ಏನು ಹುಡುಕಿದ? ಮೇಲಿರುವಂತಗಳು ಹುಡುಕಿದ. ಅಬ್ರಹಾಮನ ಮಗ ಯಾರು? ಈಸಾಕ ಏನು ಹುಡುಕದ? ಯಾಕೋಬ ಏನು ಹುಡುಕದ? ದಾವಿದ ಏನು ಹುಡುಕದ? ಯೋಸೆಫ ಏನು ಹುಡುಕದ? ಯೋಸೆಫ ಪವಿತ್ರತೆಯನ್ನು ಹುಡುಕದ. 44ನ ಮನೆಯಲ್ಲಿ 44ನ ಹೆಂಡತಿ ಜಸ್ಟ್ ನೀನು ಹೂವನ್ನು ಸಾಕು ಅಷ್ಟೇನೆ. ನೀನು ಇಡೀ ಈ ಮನೆಗೆ ನೀನೇ ಯಜಮಾನ, ನಾನೇ ಯಜಮಾನಿ. ಎಂತ ದೊಡ್ಡ ಆಪರ್ಚುನಿಟಿ. ಐಗುಪ್ತ ದೇಶದಲ್ಲಿ ಒಬ್ಬ ಗುಲಾಮನಾಗಿ, ಒಬ್ಬ ದಾಸನಾಗಿ ಹೋಗಿರ್ತಕ್ಕಂಥ ಯೋಸೆಫನಿಗೆ ಒಂದು ಬಿಗ್ ಆಫರ್ ಕೊಡ್ತಾ ಇದೆ, ದೊಡ್ಡ ಆಫರ್ ಬರ್ತಾ ಇದೆ. ಐಶ್ವರ್ಯವಂತನಾಗೋದಕ್ಕೆ, ಭೌತಿಕ ಸಂಬಂಧವಾದಂತ ಒಂದು ಅತ್ಯುನ್ನತವಾದಂತ ಸ್ಥಾನಮಾನಗಳು ದೊರಕುವುದಕ್ಕೆ ಒಂದು ದೊಡ್ಡ ಒಂದು ಆಪರ್ಚುನಿಟಿ ಬರ್ತಾ ಇದೆ. ಪಡ್ಕೋಬಾರ್ದತ್ತ? ಪಡ್ಕೊಳ್ಳಿಲ್ಲ. ನನಗೆ ಮೇಲಿರುವಂತವುಗಳು ಬೇಕು ನನಗೆ ಅಂತಂದ ಯೋಸೆಫ. ದಾವಿದ, ಇನ್ನು ಅನೇಕ ಜನರು, ಯೇಸು ಕ್ರಿಸ್ತನು ಕೂಡ ಈ ಭೂಲೋಕದಲ್ಲಿ ದೇವರ ಚಿತ್ತನ್ನ ಏನ್ ಮಾಡಕ್ಕೆ ನೆರವೇರಿಸಕ್ಕೆ ನಾನು ಬಂದಿದ್ದೀನಿ ಅಂತಂದ. ನನ್ನ ಮುಂದೆ ಇಟ್ಟಿರುವಂತ ಸಂತೋಷಕ್ಕೋಸ್ಕರ ಅವಮಾನವನ್ನು ಕೂಡ ನಾನು ಅಲಕ್ಷ್ಯ ಮಾಡಿ, ಯಾವುದನ್ನ ದೇವರು ನೀನು ಮಾಡು ಅಂತ ಹೇಳಿದ್ರು ಅದನ್ನ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಏನು ಹುಡುಕ್ತಾ ಇದ್ದಾರೆ? ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಈ ವಚನ ಭಾಗವನ್ನು ನಾವು ಗಮನಿಸ್ತೇವೆ. ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಿಂದ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾದ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವರಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಏನ್ ಮಾಡ್ತಾ ಇದ್ದ? ಎದುರು ನೋಡ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನ್ ಹುಡುಕ್ತಾ ಇದ್ದಾರೆ ಅವರು? ಏನ್ ಹುಡುಕ್ತಾ ಇದ್ದಾರೆ? ಜಕ್ಕಯ್ಯ ಗೊತ್ತು ನಮಗೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಬೇಕು ಎಂದು ಅವನಿಗೆ ಹೇಳಲು ಅವನ ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದರೆ ಎಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡದ್ದೇ ಆದ್ರೆ 4 ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಯಾಕೆ ಹೇಳ್ಬೇಕಾಗಿತ್ತು ಇದನ್ನ? ಏನ್ ಹುಡುಕದ ಜಕ್ಕಾಯ? ಮೇಲಿರುವಂತವುಗಳನ್ನು ಹುಡುಕದ. ಯಾವ್ದು ಇಂಪಾರ್ಟೆಂಟ್ ಅಂತೇಳಿ ಕಂಡುಕೊಂಡ. ಯೇಸು ಕ್ರಿಸ್ತನು ನನ್ನ ಮನೆಗೆ ಬಂದ್ರೆ, ಆತನ ನನ್ನ ಹೃದಯದೊಳಗಡೆ ಬಂದ್ರೆ ನನ್ನ ಬದುಕು ಉನ್ನತವಾದಂತ ಬದುಕಾಗ್ತದೆ, ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂತ ಬದುಕಾಗ್ತದೆ, ಆತನೊಟ್ಟಿಗೆ ಯಾವಾಗಲೂ ಇರುವಂತ ಬದುಕಾಗ್ತದೆ. ಈ ಪಾಪಿಷ್ಟ ಬದುಕು ಬೇಡ ನನಗೆ. ಅನ್ಯಾಯದಿಂದ ನಾನು ಏನಾದ್ರು ಎಳ್ಕೊಂಡಿದ್ರೆ ಅದನ್ನ ನಾನು ಹಿಂದೆ ಕೊಟ್ಬಿಡ್ತೀನಿ, 4 ಹಿಂದೆ ಕೊಟ್ಬಿಡ್ತೀನಿ ಅಂತ ಹೇಳುವಂತ ಮಾತು ಬರೋದಕ್ಕೆ ಕಾರಣ ಏನಂತಂದ್ರೆ, ನಿಜವಾದದ್ದು ಯಾವ್ದಂತೇಳಿ ಏನ್ ಮಾಡಿದಾನೆ ಜಕ್ಕಾಯನು? ಹುಡುಕದ, ಅದು ಆತನ ಸಿಕ್ತು, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಮತ್ತೊಂದು ಬರೆಸುವಾರ್ತ 26ನೇ ಅಧ್ಯಾಯ 6ನೇ ವಚನದಲ್ಲಿ, ಯೇಸು ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನ ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹುಯ್ದಳು. ಶಿಷ್ಯರು ಇದನ್ನು ಕೊಂಡು ಕೋಪಗೊಂಡು, ಈ ನಷ್ಟ ಯಾತಕ್ಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಏನು ಹುಡುಕ್ತಾ ಇದ್ದಾರೆ ಇವರು ಶಿಷ್ಯರು? ಭೂ ಸಂಬಂಧವಾದದ್ದನ್ನು ಹುಡುಕ್ತಾ ಇದ್ದಾರೆ. ಈ ಸುಗಂಧ ತೈಲ, ಈ ಒಂದು ಭರಣಿ ಇದೆಯಲ್ಲ, ಈ ಸುಗಂಧ ತೈಲನ ನಾವು ಮಾರಿದ್ರೆ 300 ರೂಪಾಯಿ ಬರೋದು. 300 ರೂಪಾಯಿ ಅಂದ್ರೆ ದೊಡ್ಡ ಅಮೌಂಟ್ ಆಗಿನ ಕಾಲದಲ್ಲಿ.
25 ಪೈಸೆಲಿ ಒಂದೊಂದು ವಾರ ಕಳೀತಾ ಇದ್ದೀವಿ ನಾವು. ನಮ್ಮಮ್ಮ ನಮ್ಮ ತಂದೆ 25 ಪೈಸೆ ಕೊಟ್ರೆ ಒಂದೊಂದು ವಾರ ತಿಂಡಿ ತಿಂದ್ಕೊಂಡು ಶಾಲೆಗೆ ಹೋಗಿ ಬರೋರು ನಾವು. ಆಗಿನ ಕಾಲದಲ್ಲಿ 300 ರೂಪಾಯಿಗೆ ಹೋಗ್ತೈತಲ್ಲ, ಇದು ಬಡವರಿಗೆ ಆಗ್ತದಲ್ಲ ಅಂತೇಳಿ ಹೆಂಗ್ ಯೋಚನೆ ಮಾಡ್ತಾ ಇದ್ದಾರೆ? ಭೂ ಸಂಬಂಧವಾದಂತವುಗಳನ್ನ ಆಲೋಚನೆ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಐಡಿಗಳು ಕೊಡ್ತಾ ಇದ್ದಾರೆ, ಇದ್ರ ಮೇಲೆ ಲಾಭ ನಷ್ಟಗಳನ್ನ ಲೆಕ್ಕ ಹಾಕ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನ ಏನಂತಂದ್ರೆ, ಆ ಸ್ತ್ರೀಗೆ ಯಾಕೆ ತೊಂದರೆ ಕೊಡ್ತೀರಿ? ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರ್ತಾರೆ, ಆದ್ರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಒಯ್ದಿದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ. ನಾನು ಇನ್ನೇನ್ ಮಾಡ್ತಾ ಇದ್ದೀನಿ? ನಾನು ಸಾಯ್ಲಿಕ್ಕಿದ್ದೀನಿ. ನಾನು ಸತ್ತ ಮೇಲೆ ಉತ್ತರ ಕ್ರಿಯೆ ಮಾಡ್ತಾರಲ್ಲ, ಸಮಾಧಿ ಮಾಡ್ಬೇಕಾದ್ರೆ ಈ ಎಲ್ಲ ಸುಗಂಧ ತೈಲಗಳನ್ನು ಇಟ್ಟುಬಿಟ್ಟು ಏನ್ ಮಾಡ್ತಾರೆ ಅವರು? ಸಮಾಧಿ ಮಾಡ್ತಾರೆ. ಅವರು ಯಹೂದ್ಯರ ಒಂದು ಪದ್ಧತಿ, ಅದು ಯಹೂದ್ಯರ ಪದ್ಧತಿ. ಈಗಲೂ ಕೂಡ ಕ್ರಿಶ್ಚಿಯನ್ಸ್ ಗಳಲ್ಲಿ ಯಾರಾದ್ರೂ ಸತ್ರೆ ಅವ್ರನ್ನ ಬಾಕ್ಸ್ ಅಲ್ಲಿ ಇಡಬೇಕಾದ್ರೆ ಸೆಂಟ್ ಹೊಡಿತಾರೆ. ಎಲ್ಲ ಸ್ಮೆಲ್ ಬರ್ಬೋದಂತ ಫುಲ್ ಸೆಂಟ್ ಬಾಟ್ಲು, 10 ಬಾಟ್ಲು ಎಲ್ಲರೂ ಉಯ್ತಾರೆ, ಗಮ್ ಅಂತ ಬರ್ಬೇಕಂತೇಳಿ. ಸೊ ಈಕೆ ಮಾಡಿದ್ದು ನನ್ನ ಉತ್ತರ ಕ್ರಿಯೆಗಾಗಿ ಮಾಡಿದ್ದಾಳೆ. ನಾನು ಯಾವಾಗಲೂ ನಿಮ್ಮಲ್ಲಿ ಇರಲ್ಲ, ನಾನು ಹೊಟ್ಟೋಗ್ತೀನಿ. ನಾನು ಏನ್ ಹುಡುಕ್ತಾ ಇದ್ದಾಳೆ ಈಕೆ? ಮೇಲಿರುವಂತ ಹುಡುಕ್ತಾರೆ. ನನಗಿದು ಇಂಪಾರ್ಟೆಂಟ್ ಅಲ್ಲ. ನನಗಿದು ಈ 300 ರೂಪಾಯಿ ಬೆಲೆ ಬರ್ತಕ್ಕಂತ ಈ ಒಂದು ಸುಗಂಧ ತೈಲ ನನಗೆ ಇಂಪಾರ್ಟೆಂಟ್ ಅಲ್ಲ. ಯೇಸು ಕ್ರಿಸ್ತ ನನಗೆ ಇಂಪಾರ್ಟೆಂಟ್. ಈತ ಮತ್ತೆ ಸಿಗ್ತಾನೆಲ್ಲ ಗೊತ್ತಿಲ್ಲ ನನಗೆ. ಈತ ನನಗೆ ಸಿಕ್ಕಿದ್ದಾನೆ. ನನ್ನ ಇಡೀ ಆಸ್ತಿ ಎಲ್ಲ ಹೋದ್ರೂ ಪರವಾಗಿಲ್ಲ, ಆತನಿಂದ ನಾನು ಕ್ಷಮಾಪಣೆಯನ್ನು ಹೊಂದಬೇಕು, ಆತನಿಂದ ನಾನು ಒಳ್ಳೆಯದನ್ನು ಹೊಂದಬೇಕು, ಆತನಿಂದ ನಾನು ಪರಿಶುದ್ಧತೆಯನ್ನು ಹೊಂದಬೇಕು, ಆತನಿರುವಲ್ಲಿ ನಾನು ಇರಬೇಕು ಅನ್ನುವಂಥದ್ದನ್ನು ಹುಡುಕ್ತಾ ಇದ್ದಾಳೆ. ಸೊ ಹಾಗಾಗಿ ಪ್ರಿಯರೇ, ಇವತ್ತು ಹುಡುಕೋದು ಇಂಪಾರ್ಟೆಂಟ್ ಆಗಿದೆ. ಇವತ್ತು ಹುಡುಕೋದಿಲ್ಲದೇ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿರೋದು. ಹುಡುಕ್ತಾ ಇಲ್ಲ. ಅದಕ್ಕೆ ನೋಡಿ, ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ, ಒಬ್ಬರೆಡೆಗೆ ಒಬ್ಬರಿಗೆ ಪ್ರೀತಿನೇ ಇಲ್ಲ. ಇವತ್ತು ಬರೀ ಹೆಸರಿಗೆ ಮಾತ್ರ ಕ್ರೈಸ್ತರು ಅಷ್ಟೇ. ಇಲ್ಲಿ ನಿಂತ್ಕೊಂಡು ಬೋಧನೆ ಮಾಡ್ತೀವಿ ಅಷ್ಟೇನೆ, ವೈರಿಗಳನ್ನ ಪ್ರೀತಿಸಿರಿ ಅಂತ ಹೇಳ್ತೀವಿ. ಆದ್ರೆ ಜೊತೆಲಿರ್ತಕ್ಕಂಥವ್ರನ್ನ ಏನ್ ಮಾಡ್ತಾ ಇಲ್ಲ ನಾವು? ಪ್ರೀತಿ ಮಾಡಕ್ ಆಗ್ತಾ ಇಲ್ಲ. ನಿಮಗೆ ತಪ್ಪು ಮಾಡಿದವರನ್ನು ನೀವು ಕ್ಷಮಿಸಿರಿ, ನಿಮ್ಮ ತಪ್ಪುಗಳು ಏನ್ ಮಾಡ್ತವೆ? ಕ್ಷಮಿಸಲ್ಪಡ್ತವೆ ಅಂತ ಹೇಳ್ತಾರೆ. ತಪ್ಪುಗಳನ್ನ ಕ್ಷಮಿಸಕ್ ಹೋಗ್ತಾ ಇಲ್ಲ ನಾವು. ಸ್ವಾಭಿಮಾನ, ನಾನೇ ಕ್ಷಮಿಸ್ಲಿ, ಅವನು ಬರಲಿ, ಇವೆಲ್ಲ ಏನಿದೆ ಇವತ್ತು? ಅಹಂಕಾರ. ಯೇಸು ಕ್ರಿಸ್ತನ ದೀನ ಭಾವದಿಂದ ಆತನ ತನ್ನ ತಾನು ತಗ್ಗಿಸ್ಕೊಂಡಿದ್ದಾನಲ್ಲ. ಯಾರು ಉಪಕಾರಿಗಳಿಗೆ ಯಾರಾದ್ರೂ ಉಪಕಾರ ಮಾಡೋದಕ್ಕೆ ಮುಂದಾದ್ರೆ ಮುಂದಾಗ್ಬೋದು. ನಾವೆಲ್ಲ ಅಪಕಾರಿಗಳು, ನಾವು ಡೇಂಜರಸ್, ನಾವು ಮನುಷ್ಯರು. ನಾವು ಮತ್ತೆ ನಮಗೆ ಉಪಕಾರ ಮಾಡಿದ್ರಲ್ಲ ಯೇಸು ಕ್ರಿಸ್ತನ, ಮತ್ತೆ ಆತನ ಹೆಜ್ಜೆ ಜಾಡನ್ನು ಅನುಸರಿಸ್ತಕ್ಕಂಥ ನಮ್ಗಳಿಗೆ ಮತ್ತೆ ಯೇಸು ಕ್ರಿಸ್ತನ ಗುಣನೇ ಇಲ್ಲ ಅಂತಂದ್ರೆ ಇನ್ನು ಇದನ್ನ ಅನುಸರಿಸಿದ್ರಲ್ಲಿ ಏನಿದೆ? ಏನ್ ಹುಡುಕ್ತಾ ಇದ್ದೀವಿ ನಾವು? ಸೊ ಹಾಗಾಗಿ ಆಲೋಚನೆ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ. ಹುಡುಕೋದು ಬಹಳ ಇಂಪಾರ್ಟೆಂಟ್. ಹುಡುಕ್ತಾ ಇಲ್ಲ. ಹುಡುಕಿದ್ದನ್ನ ಸಿಕ್ಕಿದ್ದನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇಲ್ಲ. ಏನೋ ನೋಡ್ದೆ, ಬಿಟ್ಟೆ ಅಷ್ಟೇ. ಲೋಕದಲ್ಲಿರತಕ್ಕಂಥವ್ರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ದೇವ್ರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಅನ್ನೋದಿಲ್ಲ, ಪ್ರಾಮುಖ್ಯತೆನೇ ಇಲ್ಲ. ಇವತ್ತು ಚಿಕ್ಕ ಮಕ್ಕಳು ಯಾರಾದ್ರೂ ಏನೋ ಗೊತ್ತಿದ್ದೋ ಅಥವಾ ಒಂದು ಪರಿಸ್ಥಿತಿ ಪ್ರಭಾವಕ್ಕೊಳಗಾಗಿ ಏನೋ ಒಂದು ಮಾತು ಹೆಚ್ಚು ಕಡಿಮೆ ಆಡ್ರು ಅಂತ ಇಟ್ಕೊಳ್ಳಿ. ಅಯ್ಯೋ, ನಾನು ಅವತ್ತು ನಿಮ್ಮ ಮನೆಗೆ ಬಂದಿದ್ದೆ, ನಿನ್ ಮಗಳು ಹಂಗಂದ್ಬಿಟ್ಲು, ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ. ನಾನು ನಿನ್ ಮಗ ಹಂಗಂದ, ನಿಮ್ಮ ಅಣ್ಣ ಹಿಂಗಂದ, ನಿಮ್ಮಪ್ಪ ಹಿಂಗಂದ, ಏನೋ ಅಂದಿರ್ತಾರೆ. ಏನೋ ತಿಳಿಯದೆ ಏನೋ ಮಾತಾಡಿರ್ತಾರೆ. ಮತ್ತೆ ಆ ಮಾತುಗಳಿಗೆ ಇಷ್ಟೊಂದು ವ್ಯಾಲ್ಯೂ ಕೊಡ್ತಾ ಇದ್ದೀರಲ್ವಾ? ಆ ಮಾತುಗಳಿಗೆ ಇಷ್ಟೊಂದು ಬೆಲೆ ಕೊಟ್ಟು ಜೀವಿತಾಂತದವರೆಗೂ ಕೂಡ ಒಬ್ರು ನೋಡ್ಲಾರ್ದವ್ರಂಗೆ ವೈರತ್ವ ಸಾಧಿಸ್ಕೊಂಡು ಹೋಗ್ತಿರಲ್ಲ. ಮತ್ತೆ ಅವ್ರಿಗೆ ಎಷ್ಟು ಮಾತಿಗೆ ಬೆಲೆ ಇದೆ? ಮನುಷ್ಯನ ಮಾತಿಗೆ ಎಷ್ಟು ಬೆಲೆ ಇದೆ? ಮನುಷ್ಯನುಂಟು ಮಾಡಿದಂತ ದೇವ್ರ ಮಾತಿಗೆ ಎಲ್ಲಿದೆ ಬೆಲೆ? ಇವತ್ತು ಹೆಸರು ಹೇಳ್ತಾನೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನೀವು ಇತರರಿಗೆ ಮಾಡಿದಂತ ತಪ್ಪುಗಳನ್ನು ಕ್ಷಮಿಸಿರಿ, ಆಗ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡ್ತವೆ ಅಂತ ಹೇಳಿದ್ರೆ ಎಲ್ಲಿ ಯಾರು ಕ್ಷಮಿಸ್ತಾ ಇದ್ದಾರೆ? ಅಂದ್ರ ಏನಾಗಿದೆ? ಇವತ್ತು ಹುಡುಕ್ತಾ ಇಲ್ಲ, ಹುಡುಕಿದಂತವುಗಳನ್ನ ಸರಿಯಾಗಿ ನಾವು ಭದ್ರವಾಗಿ ಕಾಪಾಡ್ಕೊಳ್ತಾ ಇಲ್ಲ. ನಿಧಿಯಂತೆ ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ ಜ್ಞಾನೋಕ್ತಿಗಳ ಪುಸ್ತಕ. ಹಬಕ್ಕುಕ್ ಗ್ರಂಥ 3ನೇ ಅಧ್ಯಾಯ 17ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ದೇವರ ಆಲೋಚನೆಗಳನ್ನ ಹುಡುಕಿ ಅವುಗಳನ್ನ ಕಂಡುಕೊಂಡ್ರೆ ಅವನ ಮನಸ್ಥಿತಿ ಹೆಂಗಿರ್ತದೆ, ಅವನ ಜೀವನ ಶೈಲಿ ಹೆಂಗಿರ್ತದೆ ಅಂತಂದ್ರೆ, ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷೆ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ
ಉಲ್ಲಾಸ. ಯಾರು ಹೇಳ್ತಾರೆ ಈ ಮಾತನ್ನ? ಯಾರು ಹೇಳ್ತಾರೆ ಈ ಮಾತನ್ನ? ಒಬ್ಬ ನಿಜವಾದ ಒಬ್ಬ ವಿಶ್ವಾಸಿ. ದೇವರ ವಾಕ್ಯಗಳು ಅವು ಬೆಳ್ಳಿ ಬಂಗಾರ ಅಪರಂಜಿಗಿಂತಲೂ ಶ್ರೇಷ್ಠವಾದದ್ದು ಅಂತೇಳಿ ಅವುಗಳನ್ನ ಕಂಡುಕೊಂಡು ನಿಧಿಯಂತೆ ಯಾರು ಕಾಪಾಡ್ಕೊಂಡಿರ್ತಾನೋ ಅವನು ಮಾತು ಹೇಳ್ತಾನೆ. ಸುಮ್ನೆ ಎಲ್ರು ಹೇಳಕ್ಕಾಗಲ್ಲ ಈ ಮಾತನ್ನ. ಯಾಕ್ರಿ ಚರ್ಚಿಗೆ ಬರ್ಲಿಲ್ಲ? ಅಯ್ಯೋ ಏನ್ ಚರ್ಚಿಗೆ ಬರೋದು ಬಿಡಿ ಬ್ರದರ್, ಏನ್ ಬಂದಾಗ ಒಂದ್ 2 ವಾರ ಚೆನ್ನಾಗಿತ್ತು, ಏನೋ ಚೆನ್ನಾಗಿ ಲಾಭ ಆಯ್ತು, ಚೆನ್ನಾಗಿ ಸಂತೋಷವಾಗಿತ್ತು, 3ನೇ ವಾರದಿಂದ ಮತ್ತೆ ಅದೇ ಕಷ್ಟ, ಅದೇ ಇದೆ, ಏನ್ ಬಂದ್ರಷ್ಟೇ ಬಿಟ್ರಷ್ಟೇ ಅನ್ನೋಂಥ ಮನಸ್ಥಿತಿಗಳು ಇವತ್ತಿದೆ ಪ್ರಪಂಚದಲ್ಲಿ. ಇವತ್ತು ಅಂತವ್ರೆಲ್ಲ ಹುಡುಕಿದಾರ? ಅಂತವ್ರೆಲ್ಲ ಕಂಡ್ಕೊಂಡಿದಾರ? ಹುಡುಕಿದಂಥವುಗಳು ಬೆಳ್ಳಿ ಬಂಗಾರ ಅಪರಂಜಿಗಿಂತಲೂ ಉನ್ನತವಾದಂಥವುಗಳು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದಾರ? ತಿಳ್ಕೊಂಡಿಲ್ಲ. ಅವರೆಲ್ಲ ತಿಳ್ಕೊಂಡಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾನೆ, ಇವೆಲ್ಲ ಇಲ್ಲದೆ ಇದ್ರು ಕೂಡ 18ನೇ ವಚನ, ನಾನು ಯೆಹೋವನಲ್ಲಿ ಏನಾಗ್ತೀನಿ? ನಾನು ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು, ಕರ್ತನಾದ ಯೆಹೋವನೇ ನನ್ನ ಬಲ. ಯಾವಾಗ ಹೇಳ್ತಾನೆ ಈ ಮಾತನ್ನ ವ್ಯಕ್ತಿ ಅಂತಂದ್ರೆ, ನಿಜವಾದಂಥವುಗಳನ್ನ ಕಂಡುಕೊಂಡಾಗ. ಯೇಸು ಕ್ರಿಸ್ತನ ಒಂದು ಉಪಮಾನ ಹೇಳ್ತಾನೆ, ಆ ಉಪಮಾನ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. ಒಬ್ಬನು ಒಂದು ಹೊಲದಲ್ಲಿ ನಿಧಿ ಇರುವಂತದನ್ನ ಕಂಡುಕೊಂಡಂತೆ. ಹೊಲದಲ್ಲಿ ನಿಧಿ ಇರುವಂತದನ್ನ ಕಂಡುಕೊಂಡು ಅವನು ತನ್ನ ಇಡೀ ಆಸ್ತಿಯನ್ನೆಲ್ಲ ಏನ್ ಮಾಡ್ದ? ಮಾರ್ಬಿಟ್ಟು ಆ ಹೊಲ ಕೊಂಡ್ಕೊಂಡಂತೆ. ಜನನ ಹೇಳ್ತಾರೆ, ಹೋದ್ರಿ ಯಾಕ್ರಿ ಆ ಬರಡು ಭೂಮಿಗೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು? ಅದ್ರಲ್ಲಿ ಏನಿದೆ ರೀ? ಅದ್ರ ಬರೀ ಕಲ್ಲುಗಳಿದಾವ್ರಿ, ಅದ್ರಲ್ಲಿ ಯಾವುದೇ ರೀತಿಯಾದಂತ ಬೆಳೆ ಬೆಳೆದಕ್ಕೆ ಸಾಧ್ಯನೇ ಇಲ್ಲ, ಬೋರ್ ಹಾಕಿದ್ರು ಕೂಡ ನೀರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಜಮೀನನ್ನ ಪಡ್ಕೊಳ್ಳೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಆಸ್ತಿನ ಯಾಕೆ ಮಾರ್ತೀರಿ ನೀವು ಅಂತೇಳಿ ಜನ ಅಂತಾರೆ. ಅಂದ್ರೆ ಜನರ ದೃಷ್ಟಿಯಲ್ಲಿ ಯಾವ್ದು ಇಂಪಾರ್ಟೆಂಟು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಇವುಗಳು ಇಂಪಾರ್ಟೆಂಟ್. ಆದ್ರೆ ಆ ವ್ಯಕ್ತಿಗೆ ಏನ್ ಕಂಡಿದೆ ಅಲ್ಲಿ? ಆ ಬಂಜರು ಭೂಮಿಯಲ್ಲಿ ಒಂದು ಕಠಿಣವಾದ ನೆಲವುಳ್ಳಂತಹ ಆ ಜಮೀನಲ್ಲಿ ಏನಿದೆ? ಆತನಿಗೆ ನಿಧಿ ಕಂಡಿದೆ. ಸೊ ಇವತ್ತು ದೇವರ ವಾಕ್ಯಗಳು ಅನೇಕ ಜನರಿಗೆ ಏನಾಗಿದೆ ಅಂತಂದ್ರೆ ಹುಚ್ಚು ಮಾತಾಗಿದೆ ಅಂತ ಹೇಳ್ತಾರೆ. ಯಾವುದು? 1 ಕೊರಿಂಥಿಯನ್ ಅಲ್ಲಿ ನೋಡ್ತೀವಿ, 1 ಕೊರಿಂಥ ಪತ್ರಿಕೆಯಲ್ಲಿ ನೋಡ್ತೀವಿ. ದೇವರ ಮಾತುಗಳು ನಾಶನ ಮಾರ್ಗದಲ್ಲಿರ್ತಕ್ಕಂಥವರಿಗೆ ಹುಚ್ಚು ಮಾತಾಗಿದೆ, ನಮಗಾದರೋ ಏನಾಗಿದೆವು? ದೇವರ ಶಕ್ತಿ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ಬಹಳ ಚಂದವಾಗಿ ಹೇಳ್ತಾನೆ. ಸೈತಾನನು ಯೇಸು ಕ್ರಿಸ್ತನನ್ನು ಶೋಧಿಸ್ಲಿಕ್ಕಿರ್ತಕ್ಕಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ, ಮನುಷ್ಯನು ಆಹಾರ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಕೂಡ ಏನ್ ಮಾಡ್ತಾನೆ? ಬದುಕ್ತಾನೆ ಅಂತ ಹೇಳ್ತಾನೆ. ಬಲ್ಲವನೇ ಬೆಲ್ಲ, ಬೆಲ್ಲದ ರುಚಿ ಅಂತ ಹೇಳ್ತಾನೆ. ಬೆಲ್ಲದ ರುಚಿ ಯಾರಿಗೆ ಗೊತ್ತಿರ್ಬೇಕು? ಅವ್ರಿಗೂ ಗೊತ್ತಿರ್ತದೆ. ಅದು ಎಲ್ರಿಗೂ ಅದು ಟೇಸ್ಟ್ ಗೊತ್ತಾಗಲ್ಲ. ಅಯ್ಯೋ ಅದು ಬೆಲ್ಲನ ಅಂತ ಅಂತಾರೆ. ಸೊ ಹಾಗಾಗಿ ಹುಡುಕ್ರಿ ನಿಮಗೆ ಸಿಕ್ಕುವುದು ಅಂತ ಹೇಳ್ತಾರೆ. ಹುಡುಕುವ ಪ್ರತಿಯೊಬ್ಬರಿಗೂ ಕೂಡ ದೊರಕುವುದು ಅಂತ ಹೇಳ್ತಾರೆ. ಯಾರಿಗೂ ಕೂಡ ದೇವರು ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಿ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ, ನಿಮಗೆ ಏನ್ ಬೇಕೋ ಎಲ್ಲವೂ ಸಿಗ್ತದೆ ಅಂತ ಹೇಳ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಬಟ್ ಪ್ರಾರ್ಥನೆಯಲ್ಲಿ ನಿಮ್ಮ ಭೋಗಗಳಿಗೋಸ್ಕರ ಬೇಡುವಂಥದ್ದು ಬೇಡ. ನನಗೆ ಕೋಟಿ ರೂಪಾಯಿ ಬೇಕು, ನನಗೆ ಕಾರ್ ಬೇಕು, ಬೆನ್ಸ್ ಕಾರ್ ಬೇಕು, ಅದಲ್ಲ. ಅದು ನಿನ್ನ ನಿತ್ಯತ್ವಕ್ಕೆ ನಡೆಸೋದಾಗಿದ್ರೆ ದೇವರು ಖಂಡಿತ ಕೊಡ್ತಾನೆ. ಅದು ನಿನ್ನ ನಿತ್ಯತ್ವದ ಜೀವಿತಕ್ಕೆ, ನಿತ್ಯತ್ವದ ಪ್ರಯಾಣಕ್ಕೆ ಕೋಟಿ ರೂಪಾಯಿ ಬೆಲೆ ಬಾಳುವಂತ ಕಾರು ನಿನಗೆ ಬೇಕು ಅಂತಂದ್ರೆ ದೇವರು ಖಂಡಿತ ಏನ್ ಮಾಡ್ತಾನೆ? ಅದನ್ನ ಕೊಟ್ಟೆ ಕೊಡ್ತಾನೆ. ಅದು ನಿನಗೆ ಅವಶ್ಯಕತೆ ಇಲ್ಲ ಮಗನೇ, ಸಾಕು, ಇದು ಮಾರುತಿ 800 ಸಾಕು ಅಂತಂದ್ರೆ ನಿನ್ನ ಅದರಲ್ಲೇ ಏನಾಗ್ಬೇಕು? ನೀನು ಸಂತೃಪ್ತನಾಗಬೇಕು. ಯಾಕಂದ್ರೆ ನಿನ್ನ ಪ್ರಯಾಣ ಎಲ್ಲಿಗೆ? ಮೇಲಿರುವಂತವುಗಳಿಗೆ. ಹಾಗಾಗಿ ಪರಿಸ್ಥಿತಿ ಹಿಂಗಿದೆ. ಹುಡುಕಿದ್ರೆ ಈ ರೀತಿಯಾಗಿರ್ತದೆ, ಹುಡುಕಿದ್ರೆ ಈ ಬದುಕು ಹಿಂಗಿರ್ತದೆ ಅಂತ ಹೇಳ್ತಾರೆ. ಕೀರ್ತನೆಗಳ ಗ್ರಂಥ 73ನೇ ಕೀರ್ತನೆ 25ನೇ ವಚನದಲ್ಲಿ ದೇವರ ವಾಕ್ಯಗಳ ಬೆಲೆಯನ್ನ, ದೇವರ ಮಾತುಗಳ ಒಂದು ಮೌಲ್ಯವನ್ನ ಕಂಡುಕೊಂಡಂತಹ ದೇವ ಭಕ್ತರು ಹೇಳುವಂತ ಮಾತೇನಂತಂದ್ರೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನೂ ಬಯಸುವುದಿಲ್ಲ. ತನುಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನೂ ನನ್ನ ಶಾಶ್ವತವಾದ ಪಾಲು. ಯಾರವರು? ದೇವರೇ ಅಂತ ಹೇಳ್ತಾರೆ. ನನ್ನ ಶಾಶ್ವತವಾದಂತ ಪಾಲು ದೇವರೇ ಅಂತ ಹೇಳ್ತೇನೆ. ಯಾವಾಗ ದೇವರು? ತನುಮನಗಳು ಕ್ಷಯಿಸಿದರೂ ಇಹಲೋಕದಲ್ಲಿ ನೀನಲ್ಲದೆ ಮತ್ಯಾರು ನನಗೆ ಅವಶ್ಯ. ಯಾವಾಗ ಹೇಳ್ತೇನೆ ಮಾತು? ಯಾವಾಗ ಹೇಳ್ತೇನೆ? ದೇವರ ವಾಕ್ಯಗಳನ್ನ ನಿಧಿಯಂತೆ ಕಾಪಾಡಿಕೊಂಡಂತ ವ್ಯಕ್ತಿ ಈ ಮಾತನ್ನ ಹೇಳಕ್ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಹೇಳಕ್ ಸಾಧ್ಯ ಇಲ್ಲ.
ಸೊ ಹಾಗಾಗಿ ಹುಡುಕಿದಾಗ ಪರಿಸ್ಥಿತಿಗಳು ಹಿಂಗಿರ್ತವೆ ನಮ್ಗೆ ಅಂತ ಹೇಳ್ತೇನೆ. ಪರಿಸ್ಥಿತಿ ನಮ್ಗೆ ಹಿಂಗಿರ್ತವೆ. ಹುಡುಕಿದಾಗ ನಿಜವಾದಂತಹ ಆನಂದ, ಸಮಾಧಾನ, ನೀತಿ ಅನ್ನುವಂಥದ್ದು ಈ ರೀತಿ ನಮಗೆ ಕಂಡು ಬರ್ತದೆ. ಹಾಗೆ ಹುಡುಕ್ರಿ ನಿಮಗೆ ಸಿಕ್ಕುವುದು ಅಂತ ಹೇಳ್ತಾರೆ. ಹುಡುಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹುಡುಕ್ಲಿಲ್ಲ, ಸತ್ಯದ ಮೇಲೆ ನಾವು ಪ್ರೀತಿ ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೇ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವ್ರನ್ನ ಏನ್ ಮಾಡ್ತಾನೆ? ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಅಂತ ಹೇಳಿ. ನಾವು ಸತ್ಯನ ನಂಬಲಿಲ್ಲ, ಸತ್ಯನ ಹುಡುಕ್ಲಿಲ್ಲ, ದೇವರ ಆಲೋಚನೆಗಳನ್ನ ನಾವು ಹುಡುಕ್ಲಿಲ್ಲ, ದೇವರ ಮಾರ್ಗಗಳನ್ನು ನಾವು ಹುಡುಕ್ಲಿಲ್ಲ ಅಂತಂದ್ರೆ ದೇವರೇ ನಮ್ಮನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅಸತ್ಯಕ್ಕೆ ನಡೆಸ. ಆಯ್ತಪ್ಪ ಆಯ್ತು, ನೀನು ಅದನ್ನೇ ನಂಬು ಅಂತ ಅಂದ್ಬಿಡ್ತಾನೆ ಅಷ್ಟೇ. ನೀನು ಅದನ್ನೇ ನಂಬು, ನೀನು ಅಲ್ಲೇ ಇರು. ಯಾರಾದ್ರೂ ಒಂದೆರಡು ಮಾತು ಹೇಳ್ತಾರೆ ವಾಕ್ಯದಲ್ಲಿ ಅಂತಂದ್ರೆ ಸಹೃದಯದಿಂದ ಏನ್ ಮಾಡ್ಬೇಕು? ಅದನ್ನ ಕೇಳ್ಬೇಕು. ಅದು ಒಳ್ಳೇದು, ಅದು ತಪ್ಪು, ಅದು ಸರಿನೋ ಅನ್ನುವಂಥದ್ದನ್ನ ನಿಧಾನಕ್ಕೆ ವಾಕ್ಯಗಳನ್ನು ಪರಿಶೀಲಿಸಿ ನಿರ್ಧಾರಕ್ಕೆ ಏನ್ ಮಾಡ್ಬೇಕು? ಬರ್ಬೇಕು. ಇವತ್ತು ಅದನ್ನ ಇಲ್ದೇನೆ ಇವತ್ತು ಸ್ಟೆಫನನು ಸತ್ಯವನ್ನ ಬೋಧಿಸುವಾಗ ಅಲ್ಲಿರ್ತಕ್ಕಂಥ ಜನರು ಎದುರು ಚಂಡಿಸುತ್ತಾ ಕಟಕಟನೆ ಹಲ್ಲು ಕಡಿಯುತ್ತಾ ಯಾವ ರೀತಿ ಸ್ಟೆಫನ ಮೇಲೆ ತಿರುಗಿ ಬಿದ್ರು, ಆ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರ ಸಂಖ್ಯೆ ಇವತ್ತು ಪ್ರಪಂಚದಲ್ಲಿ ಬಹಳ ಆಗಿದೆ. ಯಾಕಂದ್ರೆ ನಿಜವಾದಂತಹ ಮೇಲಿರುವಂತಹವುಗಳು ಯಾವ ಅನ್ನೋದನ್ನ ಅವ್ರು ಹುಡುಕ್ಲಿಲ್ಲ, ಅವ್ರು ಕಂಡುಕೊಳ್ಳಿಲ್ಲ, ಅವುಗಳ ಬೆಲೆ ಏನಂತೇಳಿ ಅವ್ರು ಅರ್ಥಕೊಳ್ಳಿಲ್ಲ. ಹಾಗಾಗಿ ಹಿಂಗಾಗುತ್ತೆ. ಅದಕ್ಕೆ ಇವತ್ತು ಸತ್ಯನ್ನ ಹುಡುಕುವಂತಹ ಆಸಕ್ತಿಯಲ್ಲಿ ಇರತಕ್ಕಂತಹ ತನ್ನ ಮಕ್ಕಳಿಗೆ, ತನ್ನ ಮಗನ ಸಭೆಗಳಿಗೆ ದೇವ್ರು ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿನ ಹೊಂದಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯೋಹಾನ ತನ್ನ ಪ್ರಿಯ ಜೊತೆಗಾರನಾಗಿರುವಂತಹ ಗಾಯನಿಗೆ ಒಂದು ಮಾತು ಹೇಳ್ತಾನೆ. ಏನ್ ಮಾತು ಹೇಳ್ತಾನೆ ಅಂತಂದ್ರೆ, ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-2 ವಚನ ನೋಡಿ ಈ ಭಾಗನ ಮುಗಿಸ್ಬಿಡೋಣ. ಯೋಹಾನ ಬರೆದ 3ನೇ ಪತ್ರಿಕೆ 1-2 ವಚನದಲ್ಲಿ, ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾರೆ. ಏನನ್ನು ಆಶಿಸ್ತಾ ಇದ್ದಾನೆ ಯೋಹಾನ? ತನ್ನ ಜೊತೆಗಾರನಿಗೆ ಏನನ್ನು ಆಶಿಸ್ತಾ ಇದ್ದಾನೆ? ಪ್ರಿಯ ಗಾಯ, ನೀನು ಆತ್ಮ ವಿಷಯದಲ್ಲಿ ಏನಾಗಿದ್ದಿ? ನೀನು ಅಭಿವೃದ್ಧಿ ಹೊಂದಿರೋ ಪ್ರಕಾರ ಏನ್ ಮಾಡ್ಬೇಕು? ನೀನು ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ಬೇಕು? ನೀನು ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರು, ಹೆಲ್ದಿ ಆಗಿರು, ಆರೋಗ್ಯವಾಗಿರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಭಿವೃದ್ಧಿ ಯಾವಾಗ ಹೊಂದುತ್ತೀವಿ? ನಾವು ಹುಡುಕಿದಾಗ ಹೊಂದುತ್ತೀವಿ. ಹುಡುಕಿದ್ದನ್ನ ಕಂಡುಕೊಂಡಾಗ ಅಭಿವೃದ್ಧಿಯನ್ನ ಹೊಂದುತ್ತೀವಿ. ಆ ಅಭಿವೃದ್ಧಿಯನ್ನ ನಾವು ಕಾಪಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ವರ್ಷದ ಪ್ರಾರಂಭ ವಾರದ ಈ ಮಧ್ಯ ದಿವಸದ ಬೈಬಲ್ ಸ್ಟಡಿ ಕಾರ್ಯಕ್ರಮದಲ್ಲಿ ಅಡಿಪಾಯ ಏನು ಅಂತಂದ್ರೆ, ನಾವು ಹುಡುಕ್ಬೇಕು. ಏನ್ ಹುಡುಕ್ಬೇಕು? ದೇವರ ವಾಕ್ಯಗಳನ್ನು ಹುಡುಕ್ಬೇಕು. ಆ ವಾಕ್ಯಗಳು ಏನವು? ನಿಧಿಗಳು, ಅಪರಂಜಿ, ಬೆಳ್ಳಿ, ಬಂಗಾರಕ್ಕಿಂತಲೂ ಉನ್ನತವಾದಂತಹ ಬೆಲೆ ಕಟ್ಟಲಾಗಲಾರದಂತಹ ವಸ್ತುಗಳು ದೇವರ ವಾಕ್ಯಗಳು. ಇವುಗಳನ್ನ ಹುಡುಕ್ಬೇಕು. ನಾವು ಹುಡುಕಿದ್ರೆ ಏನಾಗುತ್ತೆ ಅಂತಂದ್ರೆ ಸಮಾಧಾನ, ನೀತಿ, ಆನಂದ, ಪವಿತ್ರಾತ್ಮದಿಂದ ಉಂಟಾಗುವಂತ ಆನಂದ ನಮ್ಗೆ ಸಿಗ್ತದೆ. ಇವ್ಯಾವ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಎಲ್ಲೇ ನೀನು ಮಾರ್ಕೆಟ್ ಅಲ್ಲಿ ಪಡ್ಕೊಂಡ್ರು ಕೂಡ ಅವು ಎಷ್ಟೊತ್ತಿರ್ತವೆ? ತಾತ್ಕಾಲಿಕ ಅಷ್ಟೇನೆ. ಅಯ್ಯೋ ತುಂಬಾ ಒತ್ತಡ ಇದೆ ಬ್ರದರ್, ತುಂಬಾ ಟೆನ್ಷನ್ ಇದೆ ಬ್ರದರ್, ರಾತ್ರಿ ನಿದ್ರೆ ಬರಲ್ಲ ಬ್ರದರ್, ಅದಕ್ಕೆ ನಾನು ಕುಡಿತೀನಿ ಬ್ರದರ್. ಕುಡ್ದಾಗ ಏನಾಗುತ್ತೆ ನಿನಗೆ? ಟಕ್ಕಂತೇಳಿ ನಿದ್ರೆ ಬರ್ತದೆ. ಆ ಅಮಲ್ ಇಳಿದ ಮೇಲೆ ಮತ್ತೆ ಏನಾಗುತ್ತೆ ನಿನಗೆ? ಮತ್ತೆ ಎಚ್ಚರ ಆಗುತ್ತೆ, ಮತ್ತೆ ಕುಡಿ, ಮತ್ತೆ ಮಲಗು, ಮತ್ತೆ ಎಚ್ಚರ ಆಗುತ್ತೆ, ಮತ್ತೆ ಕುಡಿ, ಮತ್ತೆ ಮಲಗು, ಮತ್ತೆ ಎಚ್ಚರ ಆಗುತ್ತೆ. ಇದೇ ಜೀವನ ಆಯ್ತು. ಲಾಸ್ಟ್ಗೆ ಏನ್ ಮಾಡ್ಬಿಡ್ತದೆ? ಇಡೀ ಕುಡಿಯೋದಕ್ಕೋಸ್ಕರ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಯೋ 10 ಪಟ್ಟು ನಿನಗೆ ಆರೋಗ್ಯ ಕೊಡೋದಕ್ಕೆ ಮತ್ತೆ ಏನ್ ಮಾಡ್ತದೆ? ಅದು ಕಿತ್ಕೊಳ್ತದೆ. ಅದು ಕಿತ್ಕೊಳ್ಳೋದ್ರಲ್ಲಿ ಹೋಗ್ಲಿ ಉಳಿತಿದ್ಯಾ, ಆರೋಗ್ಯವಾಗಿರ್ತಿದ್ಯಾ? ಅದೂ ಇಲ್ಲ, ಅದನ್ನು ಕೂಡ ಹೋಗ್ಬಿಡ್ತದೆ. ಸೊ ಇದು ಲೋಕ ಕೊಡುವಂತ ಆನಂದ. ಆದ್ರೆ ದೇವರು ಕೊಡುವಂತ ಆನಂದ
ದೇವರು ಕೊಡುವಂತ ಸಮಾಧಾನ, ದೇವರು ಕೊಡುವಂತ ನೀತಿ ಅಂತದ್ದು ಅದು ಶಾಶ್ವತವಾಗಿರುವಂತಹ ನೀತಿ, ಸಮಾಧಾನ, ಆನಂದ. ಸೊ ಹಾಗೆ ಹುಡುಕ್ರಿ. ಏನ್ ಹುಡುಕ್ಬೇಕು? ಮೇಲಿರುವಂತವುಗಳನ್ನ ಹುಡುಕ್ರಿ. ಜ್ಞಾನ, ವಿವೇಕ, ಬುದ್ಧಿಗಳಿಗೋಸ್ಕರ ನೀವು ಹುಡುಕ್ರಿ. ನಿಮ್ಗೇನ್ ಬೇಕೋ ದೇವರಿಗೆಲ್ಲ ಗೊತ್ತು. ಹಾಗಾಗಿ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಟ್ರೆ, ಅವುಗಳನ್ನು ಹುಡುಕಿದ್ರೆ, ಅವುಗಳನ್ನ ಕಂಡುಕೊಂಡ್ರೆ, ದ್ರಾಕ್ಷಲತೆ ಫಲ ಕೊಡದಿದ್ರಿ ಏನು, ಮಂದೆ ಇಲ್ಲದಿದ್ರಿ ಏನು, ಅಟ್ಟಿಯೊಳಗೆ ಮಂದೆ ಇಲ್ಲದಿದ್ರಿ ಏನು, ಪೈರುಗಳು ನಷ್ಟ ಆದ್ರೆ ಏನು, ನಾನು ಯೆಹೋವನಲ್ಲಿ ಏನಾಗ್ತೀನಿ? ನಾನು ಆನಂದಿಸ್ತೀನಿ, ಉಲ್ಲಾಸಿಸ್ತೀನಿ. ಆತನೇ ನನಗೆ ಕರ್ತನು, ಆತನೇ ನನಗೆ ಕೇಳ್ದೆ, ಆತನೇ ನನಗೆ ಗುರಾಣಿ ಅನ್ನುವಂತ ಆಲೋಚನೆ ಬರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಎಜುಕೇಶನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಎಜುಕೇಶನ್ ಇಲ್ಲ ಅಂತಂದ್ರೆ ನಾವು ಯಾವತ್ತೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಎಜುಕೇಟೆಡ್ ಇಲ್ಲದೆ ಇರ್ತಕ್ಕಂಥವ್ರನ್ನ ಆತನ ಎಬ್ಸದೇ ಇಲ್ಲ. ಕ್ರಿಸ್ತನ ತನ್ನ ಪ್ರತ್ಯಕ್ಷತೆಯಲ್ಲಿ ಯಾರು ಎಬ್ಬಿಸ್ತಾನಂತೆ? ಯಾರ್ಯಾರು ಎಜುಕೇಟೆಡ್ ಆಗಿದ್ದಾರೋ, ಯಾರ್ಯಾರು ಶಿಕ್ಷಣದಲ್ಲಿ ದೈವಿಕ ಶಿಕ್ಷಣವನ್ನು ಪಡ್ಕೊಂಡು ಎಜುಕೇಟ್ ಆಗಿದ್ದಾರೋ ಅಂಥವ್ರು ಏನ್ ಮಾಡ್ತಾನೆ? ಎಬ್ಬಿಸ್ತೀನಿ ಅಂತ ಹೇಳ್ತಾನೆ. ಯೋಹಾನ್ ಸುವಾರ್ತೆಯಲ್ಲಿ ಹೇಳ್ತಾನೆ ಈ ಮಾತನ್ನು. ಸೊ ಹಾಗೆ ಇವತ್ತು ಮಕ್ಕಳೆಲ್ಲ ಕಷ್ಟಪಡ್ತಾ ಇದ್ರಲ್ವ ಓದಕ್ಕೆ, ಓದ್ತಾ ಇರ್ತಾರೆ. ನೀವಲ್ಲ ಏನಕ್ಕೆ ಓದ್ತಾ ಇದ್ದೀರಿ? ಒಂದು ಸೆಕ್ಯೂರ್ ಲೈಫ್ ಅನ್ನ ಬದುಕಬೇಕು. ಭೌತಿಕವಾದಂತಹ ಅಗತ್ಯತೆಗಳನ್ನ ನಾವು ನ್ಯಾಯವಾದ ರೀತಿಯಲ್ಲಿ ಪೂರೈಸಿಕೊಳ್ಳೋದಕ್ಕೋಸ್ಕರ ಎಜುಕೇಶನ್ ಅನ್ನುವಂಥದ್ದು ನಮಗೆ ಮಸ್ಟ್. ಅದನ್ನ ಓದ್ಬೇಕು ನಾವು. ಒಂದಿಷ್ಟು ಆದಾಯದ ಸಂಪನ್ಮೂಲಗಳು ನಮಗೆ ಸರಿಯಾದ ದಿಕ್ಕಿನಲ್ಲಿ ಬರಬೇಕು ಅಂತ ನಾವು ಓದ್ಬೇಕು ಅಂತೇಳಿ ಇವತ್ತು ಓದ್ತಾ ಇದ್ದೀರಿ. ಇವತ್ತು ಶಿಕ್ಷಣ ಪಡ್ಕೊತಾ ಇದ್ದಾರೆ. ಮತ್ತೆ ನಿತ್ಯತ್ವ ಬೇಕು ಅಂದ್ರೆ ಶಿಕ್ಷಣ ಬೇಕೋ ಬೇಡವಾ? 100% ಬೇಕು. ಸೊ ಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ಹುಡುಕ್ತಾರೆ. ಬುಕ್ಗಳು ಹುಡುಕ್ತೀರಿ, ರೆಫರೆನ್ಸ್ ಹುಡುಕ್ತೀರಿ, ಯೂಟ್ಯೂಬ್ ಅಲ್ಲಿ ಹುಡುಕ್ತೀರಿ, ಗೂಗಲ್ ಅಲ್ಲಿ ಹುಡುಕ್ತೀರಿ. ಮತ್ತೆ ದೇವರ ವಾಕ್ಯ ಶಾಶ್ವತವಾಗಿರ್ತಕ್ಕಂಥ ಜೀವಿತ ತಾನೆ. ಇದಕ್ಕೇನು ಹುಡುಕ್ತಾ ಇದ್ದೀವಿ ನಾವು? ಹುಡುಕಿದ್ರೇನೆ ನಮ್ಗೆ ನೀತಿ, ಸಮಾಧಾನ, ಆನಂದ ಸಿಗ್ಲಿಕ್ಕೆ ಸಾಧ್ಯ. ಮೇಲಿರುವಂತವರನ್ನು ಹುಡುಕಿದ್ರೇನೆ ದೇವರ ಸಹವಾಸ ಅನ್ಯೋನ್ಯತೆಯಲ್ಲಿ ನಿರಂತರವಾಗಿ ಇರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ವರ್ಷದ ಪ್ರಾರಂಭದ ಈ ವಾರದಲ್ಲಿ ನಮಗೆ ಮೂಲ ಅಡಿಪಾಯ ಏನಂದ್ರೆ ನಾವು ಇನ್ನು ಹುಡುಕ್ತಾನೆ ಇರಬೇಕು. ಇನ್ನು ಹುಡುಕೋಣ. ಏನನ್ನು ಹುಡುಕೋಣ? ರಕ್ಷಣೆ ವಿಷಯದಲ್ಲಿ ಹುಡುಕೋಣ, ಆರಾಧನೆ ವಿಷಯದಲ್ಲಿ ಹುಡುಕೋಣ. ಆಮೇಲೆ ಇನ್ನು ಅನೇಕ ಅನುಮಾನಗಳನ್ನ, ಅನೇಕ ಸಂದೇಹಗಳು ಕ್ರೈಸ್ತ ಪ್ರಪಂಚ ಬೈಬಲ್ ವಿಷಯದಲ್ಲಿ ಹೊಂದಿದೆ. ಅವೆಲ್ಲವುಗಳನ್ನ ಪರಿಹಾರವಾಗಿ ಇವತ್ತು ಹುಡುಕಿದ್ರೆ ನಮ್ಗೆ ಏನಾಗುತ್ತೆ? ನಾವು ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಅಂತ ದಿಕ್ಕಿನಲ್ಲಿ ಹುಡುಕೋಣ. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರೋಣ. ಅನೇಕರನ್ನ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರಪಡಿಸುವಂತ ದಿಕ್ಕಿನಲ್ಲಿ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ಹೊಂದಿಕೊಂಡು ನಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ಈ ವಿಶೇಷವಾದಂತಹ ಜೀವಿತ ಯಾತ್ರೆಯಲ್ಲಿ ನಾವು ಯಶಸ್ವಿ ಆಗುವುದಕ್ಕೆ ಮುಂದೆ ಸಾಗೋಣ. ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಸಮಾಧಾನದಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ವಂದಿಸಿ ಈ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ನಮಸ್ಕಾರ.